ವಿಚಾರ ಸಾಗರ. ಓಂ ಶ್ರೀ ವಿಚಾರ ಸಾಗರ ಸಪ್ತಮ ತರಂಗ. ವಿಚಾರ ಸಾಗರದಲ್ಲಿ ಓಂ ಇದು ಮಂಗಳವಾಚಕ. ಶ್ರೀ ವಿಚಾರ ಸಾಗರ ಗ್ರಂಥ, ಅದರಲ್ಲಿ ಈಗ 7ನೇ ತರಂಗ ಪ್ರಾರಂಭ. ಈ 7ನೇ ತರಂಗದಲ್ಲಿ ಯಾವ ವಿಷಯವನ್ನು ಏನನ್ನು ತಿಳಿಸುವರಿದ್ದಾರೆ ಅಂದ್ರೆ, ಅಥ ಜೀವನ್ಮುಕ್ತಿ ವಿದೇಹ ಮುಕ್ತಿ ವರ್ಣನಂ. ಜೀವನ್ಮುಕ್ತಿ ಅಂದ್ರೆ ಕೆದಕಂತಾರ, ವಿದೇಹ ಮುಕ್ತಿ ಅಂದ್ರೆ ಕೆದಕಂತಾರ. ಆಯಾ ಮುಕ್ತಿಗಳ ಸ್ವರೂಪವನ್ನು ಹೇಳುವುದು ಈಗ 7ನೇ ತರಂಗದಲ್ಲಿ ಹೇಳಲ್ಪಡ್ತವೆ. ಆ ಜೀವನ್ಮುಕ್ತಿ ಮೇಲೆ 474ನೇ ಟಿಪ್ಪಣಿ ಅದು. 474ನೇ ಟಿಪ್ಪಣಿ जीवन मुक्ति का लक्षण आगे 476वें अंक विषय कहिएगा. 476ನೇ ಅಂಕದಲ್ಲಿ ಹೇಳಲ್ಪಡುತ್ತದೆ. ವಿದೇಹ ಮುಕ್ತಿದು 472 75. विदेह मुक्ति का लक्षण आगे 475वें अंक विषय कहिएगा. 475ನೇ ಅಂಕದಲ್ಲಿ ಅದು ಹೇಳಲ್ಪಡುತ್ತದೆ. ಇನ್ನು 454ನೇ अंक ಜ್ಞಾನಿ ಕೆ ವ್ಯವಹಾರ ಮೇ ನಿಯಮ ನೈ. ಜ್ಞಾನಿಯ ವ್ಯವಹಾರದಲ್ಲಿ ನೇಮ ಇಲ್ಲ, ಅಂದ್ರೆ ಅವ ಹಿಂಗ ಇರಬೇಕು, ಇದನ್ನ ಮಾಡಬೇಕು ಅಂತ ಹಿಂಗೇನು ನೇಮ ಇಲ್ಲ, ಅದನ್ನ ಹೇಳ್ತಾರೆ. ಉತ್ತಮ ಮಧ್ಯ ಕನಿಷ್ಠ ತಿಹು ಸುನಿ ಅಸಗುರು ಉಪದೇಶ ಬ್ರಹ್ಮಾತ್ಮ ಉತ್ತಮ ಲಖ್ಯೋ ರಹೇವನು ಸಂಶಯ ಲೇ. ಅಂದರೆ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಯು, ಮಧ್ಯಮಾಧಿಕಾರಿಯಾದ ದೃಷ್ಟಿ ಹಾಗೂ ಕನಿಷ್ಠ ಅಧಿಕಾರಿಯಾದ ತರ್ಕದೃಷ್ಟಿ, ಈ ಮೂವರು ಹಿಂದೆ ಹೇಳಿದ ಗುರು ಉಪದೇಶವನ್ನು ಕೇಳಿದಾಗೆ ಆದರೂ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಯು ಮಾತ್ರ ಆತ್ಮನು ಬ್ರಹ್ಮರೂಪನೆಂದು ತಿಳಿದುಕೊಂಡನು. ಅದರಲ್ಲಿ ಸ್ವಲ್ಪವೂ ಸಂಶಯ ಉಳಿಯಲಿಲ್ಲ. ठीक है. यद्यपि गुरु ने उपदेश क्यों को साथ ही किया. यद्यपि ಕಾರಂತನ ಗುರುಗಳು ಉಪದೇಶ ಮಾಡುವಾಗ 3 ಮಂದಿ ಕೂಡೆ ಮಾಡಿದ್ರು, ಮತ್ತೆ ನೀವು ಒಬ್ಬನ ತಿಳ್ಕೊಂಡ ಮುಕ್ತಾದ ಅಂತ ಹೇಳ್ತೀರಿ, ಇನ್ನೊಬ್ರು ಉಳ್ದವ್ರು ಯಾಕೆ ತಿಳ್ಕೊಲಿಲ್ಲ ಅಂತ. ಮತ್ 3 ಕೇಳ್ಯಾರಂದ್ರೆ ಮತ್ತೆ 3 ಜ್ಞಾನ ಆಗ್ಬೇಕಾಗಿತ್ತಲ್ಲ. ತಥಾಪಿ गुरु उपदेश से साक्षात्कार उत्तम तत्वदृष्टि को हुआ. ಆ ಗುರು ಉಪದೇಶದಿಂದ ಆತ್ಮ ಸಾಕ್ಷಾತ್ಕಾರ ಉತ್ತಮ ಅಂದ್ರೆ ಆ ತತ್ವದೃಷ್ಟಿಗೆ ಆಯ್ತು. ಯಾಕ? ಅವ ಉತ್ತಮ ಅಧಿಕಾರಿ ಇದ್ದ ಅಂತ ಅವನಿಗೆ ಆಯ್ತು, ಅಂದ್ರೆ ಇನ್ನೂ ಇಬ್ಬರಿಗೆ ಆಗಲಿಲ್ಲ ಅಂತ ಆಯ್ತು. ಜ್ಞಾನ ಆದ್ಮೇಲೆ ಮುಂದೇನು ಅದನ್ನ ಹೇಳ್ತಾರೆ. ಭ್ರಮಣ ಕರತ ಜೂ ಪವನತೆ ಸುಖೋ ಪೀಪರ ಪಾತ್ ಶೇಷ ಕರ್ಮ ಪ್ರಾರಬ್ಧತೆ ಕಿಯೋ ಕರತ ದರಸಾತ್. ಅಂದರೆ ಯಾವ ಪ್ರಕಾರ ಒಣಗಿದ ಅರಳೆಯ ಗಿಡದ ಎಲೆಯು ಗಾಳಿಯ ಹೊಡೆತಕ್ಕೆ ಸಿಕ್ಕು ತಿರುಗುತ್ತಿರುವುದೋ ಅದರಂತೆ ಶೇಷವಾಗಿ ಉಳಿದಿರುವ ಶುಭಾಶುಭ ಕರ್ಮರೂಪ ಪ್ರಾರಬ್ಧದಿಂದ ಜ್ಞಾನಿಯು ಅನಂತ ಕಾರ್ಯಗಳನ್ನು ಮಾಡುತ್ತಿರುವಂತೆ ಕಂಡು ಬರುತ್ತಾನೆ. ಕಬಹುಕ್ಕ ಚಡಿ ರಥ ಬಾಜಿ ಗಜ ಬಾಗ ಬಗೀಚೆ ದೇಖಿ ನಗ್ನ ಪಾದ ಪುನಿ ಕೇಕಲೆ ಫಿರ್ ಆವತತಿ ಹಿ ಲೇಖಿ. ಅಂದರೆ ಜ್ಞಾನಿಯು ಒಮ್ಮೊಮ್ಮೆ ರಥವನ್ನು, ಕುದುರೆಯನ್ನು ಅಥವಾ ಆನೆಯನ್ನು ಆರೋಹಣ ಮಾಡಿ ಹೋಗುವುದನ್ನು ಹಾಗೂ
ಹೂದೋಟ ಉದ್ಯಾನವನಗಳಲ್ಲಿ ವಿಹರಿಸುವುದನ್ನು ನೋಡಬಹುದು. ಮತ್ತೊಮ್ಮೆ ಅವನು ಬರಿಗಾಲಿನಿಂದ ಒಬ್ಬನೇ ನಡೆಯುತ್ತಾ ಬರುತ್ತಿರುವುದನ್ನು ಕೂಡ ಕಾಣಬಹುದು. ಒಮ್ಮೆ ಹಂಗ ಒಮ್ಮೆ ಹಿಂಗ. ಹೇಳಿತದು ವಿವಿಧ ವೇಷ ಸಜ್ಜಾ ಶಯನ उत्तम भोजन भोग कबहु का अनशन गिरि गुहा रजनी ಶಿಲಾ ಸಂಯೋಗ. ಅಂದರೆ ಜ್ಞಾನಿಯು ಒಮ್ಮೊಮ್ಮೆ ಮೃಷ್ಟಾನ್ನವನ್ನು ಊಟ ಮಾಡಿ ಅನೇಕ ಪ್ರಕಾರದ ಅಲಂಕಾರಗಳನ್ನು ಧರಿಸಿಕೊಂಡು ಮೃದುವಾದ ಹಾಸಿಗೆ ಮೇಲೆ ಮಲಗಿ ಸುಖವನ್ನು ಅನುಭವಿಸುವನು. ಮತ್ತೊಮ್ಮೆ ಆಹಾರವೇ ಇಲ್ಲದೆ ಉಪವಾಸ ಅರಣ್ಯಗಳಲ್ಲಿ ಗವಿಗಳಲ್ಲಿ ವಾಸ ಮಾಡುತ್ತಾ ರಾತ್ರಿಯಲ್ಲಿ ಕೇವಲ ಬಂಡೆಯ ಮೇಲೆ ಮಲಗಿ ನಿದ್ರಿಸುವನು. ಏನು करी प्रणाम पूजन करत कहूँ जन लाख हजार उभय लोकते भ्रष्ट लखी कहत कर्मी ಧಿಕ್ಕಾರ. ಅಂದರೆ ಕೆಲವು ಸ್ಥಾನಗಳಲ್ಲಿ ಸಾವಿರಾರು ಲಕ್ಷಾಂತರ ಜನರು ಈ ಜ್ಞಾನಿಯನ್ನು ಕುರಿತು ನಮಸ್ಕಾರ ಮಾಡಿ ವೈಭವದಿಂದ ಪೂಜಿಸುತ್ತಾರೆ. ಮತ್ತೆ ಕೆಲವು ಕರ್ಮಿಗಳಾದ ಜನರು ಉಭಯ ಲೋಕಗಳಿಂದ ಭ್ರಷ್ಟನಾಗಿದ್ದಾನೆಂದು ತಿಳಿದು ಇವನಿಗೆ ಧಿಕ್ಕಾರವಿರಲಿ ಎಂದು ಶಪಿಸುತ್ತಾರೆ. ಜೋ ತಾಕಿ ಪೂಜಾ ಕರತ್ ಸಂಚಿತ ಸುಕೃತ ಸುಲೇತ ದೋಷ ದೃಷ್ಟಿ ತೀಜೋ ಲಖೈ ತಾಹಿ ಪಾಪ ಫಲತೆ. ಅಂದರೆ ಯಾರು ಜ್ಞಾನಿಯ ಪೂಜೆಯನ್ನು ಮಾಡುತ್ತಾರೆಯೋ ಅವರು ಅವನ ಸಂಚಿತ ಕರ್ಮಗಳಲ್ಲಿರುವ ಪುಣ್ಯವನ್ನೆಲ್ಲ ತೆಗೆದುಕೊಳ್ಳುತ್ತಾರೆ. ಮತ್ತು ಯಾರು ಆ ಜ್ಞಾನಿಯನ್ನು ಕೆಟ್ಟ ಭಾವದಿಂದ ನೋಡುತ್ತಾರೆಯೋ ಅವರು ಆ ಜ್ಞಾನಿಯ ಸಂಚಿತ ಕರ್ಮದಲ್ಲಿರುವ ಪಾಪದ ಫಲವನ್ನು ಅನುಭವಿಸುತ್ತಾರೆ. ऐसे ताके देह को बिना नियम व्यवहार कबहू न भ्रम संदेह होय लयो तत्व निर्धार. ಈ ಪ್ರಕಾರವಾಗಿ ಆ ಜ್ಞಾನಿಯ ದೇಹದ ವ್ಯವಹಾರಗಳು ನಿಯಮವಿಲ್ಲದೆ ನಡೆಯುತ್ತವೆ. ಆದರೆ ಪರಬ್ರಹ್ಮವೇ ನಾನೆಂಬ ದೃಢ ನಿಶ್ಚಯವು ಪ್ರಾಪ್ತವಾದ ಮೇಲೆ ಒಮ್ಮೆಯೂ ಕೂಡ ಭ್ರಮೆ ಆಗಲಿ ಸಂಶಯವಾಗಲಿ ಉಂಟಾಗುವುದಿಲ್ಲ. नहीं ताकू कर्तव्य कछु भयो भेद ब्रह्मना उपजो वेद प्रमाणते अद्वय ब्रह्म प्रकाश. ತತ್ವಮಸಿ ಆದಿ ವೇದ ಪ್ರಮಾಣದಿಂದ ಭೇದರಹಿತವಾದ ಪರಬ್ರಹ್ಮ ಸ್ವರೂಪದ ಜ್ಞಾನವು ಉಂಟಾಗಿರುವುದರಿಂದ ಭೇದ ಭ್ರಾಂತಿಗಳೆಲ್ಲವೂ ನಾಶವಾಗಿ ಹೋಗಿದೆ. ಅದರಿಂದ ಜ್ಞಾನಿಗೆ ಸ್ವಲ್ಪವೂ ಕೂಡ ಕರ್ತವ್ಯ ಇರುವುದಿಲ್ಲ. ಜ್ಞಾನಿ ಕೆ ವ್ಯವಹಾರ ಮೇ ನೇಮ ಕಾ ಆಕ್ಷೇಪ. ಅಂದ್ರೆ ಜ್ಞಾನಿ ಇಲ್ಲ ಹಂಗ್ಯಾಕ ಹಿಂಗೆ ಇರಬೇಕು, ಹಂಗೆ ಮಾಡಬಾರ್ದು, ಹಿಂಗಿರಬಾರ್ದು ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಹಿಂಗ ಇದ್ರೆ ಜ್ಞಾನಿ ಅಂತ. 455ನೇ अंक ज्ञानी को समाधि और शरीर निर्वाह से अधिक अप्रवृत्ति के नियम का आक्षेप. ಜ್ಞಾನಿ ಸಮಾಧಿಯಲ್ಲೇ ಇರಬೇಕು. ಸುಮ್ಮ ಶರೀರ ನಿರ್ವಾಹಕ್ಕಾಗಿ ಏನಾರ ಭಿಕ್ಷಾ ಅಥವಾ ಊಟ ಇಟ್ಟ ಮಾಡ್ತಿರ್ಬೇಕು. ಅದಕ್ಕೆ ಅಂದ್ರೆ ಪ್ರವೃತ್ತಿ ಇರಬಾರದು.
ಅನ್ನೋದು ಈ ನೇಮದ ಒಂದು ಆಕ್ಷೇಪ ಮಾಡ್ತಾರೆ, ಅಂದ್ರೆ ಸಂಶಯ ಶಂಕ ಮಾಡ್ತಾರೆ. ಜ್ಞಾನಿ ಹೀಗೆ ಇರಬೇಕು. ज्ञानी के व्यवहार में को कहता है नेम, त्रिपुटी तजे दुख है हेतु लकी लहे समाधि सप्रे. ಅಂದರೆ ತ್ರಿಪುಟಿಯು ದುಃಖಕ್ಕೆ ಕಾರಣವೆಂದು ತಿಳಿದುಕೊಂಡು ಅದನ್ನು ತ್ಯಾಗ ಮಾಡಿ ಸಮಾಧಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದು ಪ್ರೇಮದಿಂದಿರುವುದೇ ಜ್ಞಾನಿಯ ವ್ಯವಹಾರದಲ್ಲಿ ನೇಮವಾಗಿರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಜ್ಞಾನದಲ್ಲಿ ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಧಿಕಾರವೆಂದು ಶಂಕರಾನಂದಾದಿಗಳು ಹೇಳುತ್ತಾರೆ. ಏನು ವೈ ಕಿಂಚಿತ್ ವ್ಯವಹಾರ ಜೋ ಭಿಕ್ಷಾಸನ ಜಲಪಾನ್ ಭೂಲೆ ನಾಹಿ ಸಮಾಧಿ ಸುಖ ವೈ ತ್ರಿಪುಟಿ ತೇ ಗ್ಲಾನ್. ಅಂದರೆ ಕೇವಲ ಅಲ್ಪ ಸ್ವಲ್ಪ ವ್ಯವಹಾರಗಳಾದ ಯಾವ ಭಿಕ್ಷಾ ಬೇಡಿ ಊಟ ಮಾಡುವುದು ಹಾಗೂ ನೀರು ಕುಡಿಯುವುದು ಈ ವ್ಯವಹಾರಗಳಲ್ಲಿ ಮಾತ್ರ ಇದ್ದು ತ್ರಿಪುಟಿಯಿಂದ ದುಃಖವೇ ಆಗುವುದೆಂದು ತಿಳಿದು ಯಾವಾಗಲೂ ಸಮಾಧಿಯ ಸುಖವನ್ನು ಮರೆಯಬಾರದು. ಅಂದ್ರೆ ಜ್ಞಾನಿ ಹಿಂಗ ಸಮಾಧಿಯಲ್ಲೇ ಇರಬೇಕು, ಭಿಕ್ಷಾ ಬೇಳೆ ರೊಟ್ಟಿ ತಿನ್ನೋದು, ಎಲ್ಲಿ ನೀರು ಸಿಕ್ಕಲ್ಲಿ ಕುಡಿಯೋದು, ಜಾಗ ಸಿಕ್ಕಲ್ಲಿ ಮಲಗೋದು, ಹಿಂಗಿರ್ಬೇಕು ಅಂದ್ರೆ ಅವನು ಜ್ಞಾನಿ. लहे प्रयत्न समाधि को पुनि ज्ञानी यह हेत जो समाधि सुख तजे भ्रमत नर ಕೂಕರ ಖರ ಪ್ರೇತ್. ಏನಂತಾರೆ ಅಂದ್ರೆ ಈ ತ್ರಿಪುಟಿಮಯ ದುಃಖವಾದ ಕಾರಣದಿಂದ ಜ್ಞಾನಿಯು ಪುನಃ ಪುನಃ ಸಮಾಧಿಯನ್ನು ಹೊಂದುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಯಾರಾದರೂ ಸಮಾಧಿಯ ಸುಖವನ್ನು ತ್ಯಾಗ ಮಾಡಿ ತಿರುಗಾಡಿದರೆ ಅಂತ ಮನುಷ್ಯನು ನಾಯಿ, ಕತ್ತೆ, ಪಿಶಾಚಿಗಳ ಹಾಗೆ ತಿರುಗಾಡಿದಂತೆ ಆಗುತ್ತದೆ. ಗೌಡಪಾದ ಮುನಿ कारिका लिखो समाधि प्रकार ज्ञानी तजी विच्छा विक्षेप यूं लहे सकल सुखसा लहे सकल सुखसा. ಅಂದರೆ ಜ್ಞಾನಿಯು ಹೀಗೆ ದುಃಖಕ್ಕೆ ಕಾರಣವಾಗಿರುವ ಚಿತ್ತದ ಚಂಚಲತೆಯನ್ನು ತ್ಯಾಗ ಮಾಡಿ ಗೌಡಪಾದ ಮಹಾಮುನಿಗಳಿಂದ ರಚಿತವಾದ ಯಾವ ಕಾರಿಕೆಗಳಲ್ಲಿ ಸಮಾಧಿಯನ್ನು ಸಾಧಿಸುವ ರೀತಿಯನ್ನು ಯಾವ ಪ್ರಕಾರ ಬರೆದಿರುವರೋ ಅದರಂತೆ ಸಾಧಿಸಿ ಸರ್ವ ಸುಖಗಳ ಸಾರವಾದ ಸಮಾಧಿಯ ಸುಖವನ್ನೇ ಹೊಂದಬೇಕು. ಅಷ್ಟಾಂಗ ಬಿನ ಹೋತ ನಹಿ ಸೋ ಸಮಾಧಿ ಸುಖ ಮೂಲ ಅಷ್ಟಾಂಗತೆ ಅಪ ಸುನೋ ಜೇ ಸಮಾಧಿ ಅನುಕೂಲ. ಅಂದರೆ ಯೋಗದ 8 ಅಂಗಗಳನ್ನು ಸಾಧಿಸಲಾರದೆ ಸಮಾಧಿಯ ಸುಖವು ಪ್ರಾಪ್ತವಾಗುವುದಿಲ್ಲ. ಆ ಸಮಾಧಿಯ ಸುಖಕ್ಕೆ ಮೂಲ ಕಾರಣವಾಗಿ ಆ 8 ಅಂಗಗಳನ್ನು ಈಗ ಹೇಳುತ್ತೇನೆ ಕೇಳು. ಅಂತಹ ಸಮಾಧಿಯನ್ನು ಪ್ರಾಪ್ತ ಮಾಡಿಕೊಳ್ಳಲು ಯಾವುವು ಸಹಾಯಕವಾಗಿರುವವು ಅಂತ 8 ಅಂಗಗಳನ್ನು ಈಗ ಹೇಳ್ತೀನಿ ಕೇಳೋದು. ಏನು
पांच पांच यम नियम लखी आसन बहुत प्रकार प्राणायाम अनेक विध प्रत्याहार विचार ಅಂದರೆ ಯಮವು ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹವೆಂದು 5 ಅಂಗಗಳಿಂದ ಕೂಡಿದೆ ಮತ್ತು ನಿಯಮವು ಕೂಡ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನವೆಂದು 5 ಅಂಗಗಳಿಂದ ಕೂಡಿರುವುದೆಂದು ತಿಳಿ. ಕೂಡುವ ಪದ್ಧತಿ ಎಂಬ ಆಸನವು ಬಹಳ ಪ್ರಕಾರವಾಗಿರುವುದು. ಅದು ಸಾಧಾರಣ 84 ಪ್ರಕಾರವಾಗಿರುವುದು. ಪ್ರಾಣಾಯಾಮವು ಅನೇಕ ರೀತಿಯಾಗಿರುವುದು. ಅಂದ್ರೆ ರೇಚಕ ಪೂರಕ ಕುಂಭಕಾದಿ ರೀತಿಯಾಗಿರುವುದು. ಆಮೇಲೆ ಪ್ರತ್ಯಾಹಾರದ ವಿಚಾರವು ಬರುತ್ತದೆ. ಛಟೋಧಾರಣ ಧ್ಯಾನ ಪುನಿ ಅರು ಸವಿಕಲ್ಪ ಸಮಾಧಿ ಅಷ್ಟ ಅಂಗಯೇ ಸಾಧಿಕೆ ನಿರ್ವಿಕಲ್ಪ ಆರಾಧಿ. ಅಂದರೆ ಆರನೆಯದೇ ಧಾರಣ, ಅಂದರೆ ಶುಭವಾದ ವಸ್ತುವಿನಲ್ಲಿ ಸುಖ ವಿಷಯನೂ ಸುಖ ಐತಿ. ಶುಭವಾದ ವಸ್ತುವಿನಲ್ಲಿ ಚಿತ್ತನ್ನು ಸ್ಥಿರವಾಗಿ ನಿಲ್ಲಿಸುವ ಅಭ್ಯಾಸವೇ ಧಾರಣ ಇರುವುದು. ಮತ್ತು ಧ್ಯಾನ ಅಂದರೆ ಪರಮಾತ್ಮನ ವಿಷಯಕವಾದ ಅನುಸಂಧಾನ. ಮತ್ತು ಸವಿಕಲ್ಪ ಸಮಾಧಿಯಾಗಿ ಇರುತ್ತದೆ. ಈ ಯೋಗದ 8 ಅಂಗಗಳನ್ನು ಸಾಧಿಸಿ ನಿರ್ವಿಕಲ್ಪ ಸಮಾಧಿಯ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇನ್ನು ಕೊನೆ ಸುನಿ ಸಮಾಧಿ ಕರ್ತವ್ಯತಾ ತತ್ವ ದೃಷ್ಟಿ ಹಸಿದೆ ಉತ್ತರ ಕಚು ಭಾಕತ ನಹಿ ಲಖಿ ತಿಹಿ ಬಕತ ಸಪ್ರೆ. ಅಂದ್ರೆ ಜ್ಞಾನಿಯು ಅಷ್ಟಾಂಗ ದ್ವಾರ ಸಮಾಧಿಯನ್ನು ಸಾಧಿಸಬೇಕೆಂಬ ಕರ್ತವ್ಯತ್ವವನ್ನು ಕೇಳಿ ತತ್ವದೃಷ್ಟಿಯು ನಗಲಾರಂಭಿಸಿದನು. ದೆವ್ವ ಬಡಿದುಕೊಂಡವನಂತೆ ಬಡಬಡಿಸುತ್ತಿರುವನೆಂದು ತಿಳಿದು ಆ ಕರ್ಮಿಗೆ ಏನನ್ನು ಉತ್ತರ ಕೊಡದೆ ಅವನು ಕೂಡ ಮಾತನ್ನು ಆಡದೆ ಹೋಗಿ ಬಿಟ್ಟನು. ಅಯ್ಯೋ दोहा ठीक है। जैसे सप्रेत कहिए प्रेत सहित भूत के आवेश वाला बके. ದೇವ್ ಬಡ್ಕೊಂಡಾರ ಹೆಂಗ್ ಬಡಬಡಿಸ್ತಾರಲ್ಲ ಹಂಗ ಇವು ಬಡಬಡಿಸ್ಲಾಕತ್ಯಾನ ಅಂತ ತಿಳ್ಕೊಂಡ. ಜ್ಞಾನಿ ಹಂಗಿರ್ಬೇಕು, ಸಮಾಧಿಯಲ್ಲೇ ಇರಬೇಕು, ಭಿಕ್ಷಾ ಬೇಳೆ ತಿನ್ಬೇಕು, ಆಗ ಈಗ ಕೇಳಿದ್ದು ಕೇಳಿ ಇದಕ್ಕೇನ ದೇವ್ ಬಡ್ಕೊಂಡಂಗ ಕಾಣ್ತೈತಿ, ಆಸೆ ಹೆಂಗ್ ಬಡಬಡಿಸ್ತೈತಿ ಅಂತ ಇಷ್ಟ ತಿಳ್ಕೊಂಡ. ऐसे अन्यथा कहता सुन के ತತ್ವದೃಷ್ಟಿ ಹಸೆ. ಇವನು ಈ ರೀತಿ ಬೇರೆ ಬೇರೆ ರೀತಿಯನ್ನ ಆ ನೇಮ ಹಾಕಿ ಹಿಂಗ್ ಮಾತಾಡುವುದನ್ನು ಕೇಳಿ ಇವ ನಕ್ಕೋತ. ಅನ್ಯ ದೋಹಾಕ ಅಕ್ಷರ ಸ್ಪಷ್ಟ, ಉಳಿದು ದೋಹಾದ ಅರ್ಥ ಎಲ್ಲ ಸ್ಪಷ್ಟ ಅದಾವ. ಅಂದ್ರೆ ನೀವು ಓದಿದ್ರೆ ತಿಳಿತೈತೆ ಅಂತ. भाव ये है ज्ञानवान के शरीर व्यवहार का नियम नहीं. ಜ್ಞಾನಿ ಏನಿರ್ತಾನೆ ಅವನ ಶರೀರ ವ್ಯವಹಾರದಲ್ಲಿ ನೇಮ ಇಲ್ಲ. ಯಾಕಿಲ್ಲ ಕಾಣಿತೆ. ज्ञानी के व्यवहार में अज्ञान और का कार्य भेद भ्रांति तथा भेद भ्रम के कार्य राग द्वेष तो है नहीं.
ಯಾಕಿಲ್ಲ ಅಂದರೆ ಜ್ಞಾನಿ ವ್ಯವಹಾರದಲ್ಲಿ ಅಜ್ಞಾನ ಅಂತೂ ಇಲ್ಲ. ಅಜ್ಞಾನದ ಕಾರ್ಯವಾದ ಭೇದ ಭ್ರಾಂತಿ ಅನ್ನೋದವಲ್ಲ, ಅಂದರೆ 5 ಭ್ರಾಂತಿಗಳು: ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮ ಭಿನ್ನ ಜಗತ್ ಸತ್ಯತ್ವ ಭ್ರಾಂತಿ. ಇವು ಯಾವ ಭ್ರಾಂತಿನೂ ಉಳ್ಕೊಂಡಿಲ್ಲ, ಎಲ್ಲ ಹೋಗ್ಯಾವ. ತಥಾ ಭೇದ ಭ್ರಮಕ್ಕೆ ಕಾರ್ಯ ರಾಗದ್ವೇಷ ಆಯನೆ. ಈ ಭೇದ ಭ್ರಾಂತಿಗೆ ಕಾರಣವಾದ ರಾಗದ್ವೇಷಗಳು ಇವನೂ ಇಲ್ಲ. ಕಿಂತು ಜ್ಞಾನವಾನಕ್ಕೆ ಭೀ ಪ್ರಾರಬ್ಧ ಕರ್ಮ ಶೇಷರೇ, ಅವನಿಗೆ ಪ್ರಾರಬ್ಧ ಕರ್ಮ ಅನ್ನೋದು ಶೇಷ ಉಳ್ಕೊಂಡದ್ದು. ಸೋಯಿ ತಾಕೆ ವ್ಯವಹಾರ ನಿಮಿತ್ತ, ಅವನ ವ್ಯವಹಾರಕ್ಕೆ ಕಾರಣ ಆ ಪ್ರಾರಬ್ಧ ಕರ್ಮವೇ ಅದ. ಸೊ ಪ್ರಾರಬ್ಧ ಕರ್ಮ ಪುರುಷ ಭೇದತೆ ನಾನಾ ಪ್ರಕಾರ ಕಾ ಹೋವೆ. ಆ ಪ್ರಾರಬ್ಧ ಕರ್ಮ ಮಾತ್ರ ಆ ಜ್ಞಾನಿಗಳ ಭೇದ, ಪುರುಷ ಭೇದದಿಂದ ಅದು ಅನೇಕ ಪ್ರಕಾರವಾಗಿ ಅದ. ಅಂದ್ರೆ ಅದು ತೀವ್ರ, ಮಧ್ಯ, ಮಂದ, ಸುಪ್ತ ಅಂತ 4 ಪ್ರಕಾರವಾಗಿದ್ದು, ಅವು ಪ್ರತಿಯೊಂದು ಇಚ್ಛಾ, ಅನಿಚ್ಛಾ, ಪರೇಚ್ಛಾ ಹೀಗೆ ಒಂದೊಂದರಲ್ಲಿ ಮತ್ತು 3 ಪ್ರಕಾರವಾಗಿ 4 12 ಪ್ರಕಾರವಾಗಿ ಪ್ರಾರಬ್ಧ ಕರ್ಮವು ಇದೆ. ಯಾತೆ ಜ್ಞಾನಿಗೆ ಪ್ರಾರಬ್ಧ ಕರ್ಮಜನ್ಯ ವ್ಯವಹಾರ ಕಾ ನಿಯಮ ನೈ. ಆದ್ದರಿಂದ ಜ್ಞಾನಿಯ ಪ್ರಾರಬ್ಧ ಕರ್ಮಜನ್ಯ ವ್ಯವಹಾರ ಹೀಗ ಇರಬೇಕು. 12 ಪ್ರಕಾರ ಐತೆ ಅಂದಮೇಲೆ ಹೀಗ ಇರಬೇಕು ಅನ್ನೋದು ಒಂದು ರೈಲ್ವೆ ಹಳಿಗತಿ, ಒಂದು ಹೆಂಗೆ ವಾದಿತ್ತದು ಹೀಗೆ. ಏ ಸಿದ್ಧಾಂತ ಪಕ್ಷ, ಇದು ವೇದಾಂತದ ಸಿದ್ಧಾಂತ ಪಕ್ಷದ ಏನು 286ನೇ ಪುಟ. ಕೋಯಿ ಐಸೆ ಕಹೆ ಹೇ, ಇನ್ನು ಕೆಲವರು ಇದರ ಬಗ್ಗೆ ಹೀಗನ್ನುತ್ತಾರೆ. ಏನನ್ನುತ್ತಾರೆ? 477. ಕೇವಲ ಸನ್ಯಾಸಿ को ही ज्ञान का मुख्य अधिकारी मानने हारे शंकरानंद स्वामी आदि. ಕೋಯಿ ಅಂದ್ರೆ ಯಾರೋ ಅಂದ್ರೆ ಈ ಶಂಕರಾನಂದಿ ಮೊದಲಾದವರು ಸನ್ಯಾಸಿಗೆ ಜ್ಞಾನ ಆಕತಿ, ಉಳಿದವ್ರಿಗೆ ಆಗುವುದಿಲ್ಲ ಏನಂತ. ज्ञानी के व्यवहार में और किसी कर्म का तो नियम नहीं है, परंतु ज्ञानवान के निवृत्ति का नियम है. ಮತ್ತೇನಪ್ಪ ಅಂದ್ರೆ ಜ್ಞಾನಿ ನಿವೃತ್ತಿ ಕಾ ನಿಯಮ ಅಂದ್ರೆ ಅವ ತ್ಯಾಗಿ ಆಗಿರಬೇಕು ಅನ್ನೋದು ಮಾತ್ರ ನೇಮ. प्रवृत्ति होवे तो देह स्थिति के हेतु भिक्षा, आसन, कौपीन, आच्छादन ಮಾತ್ರ ಗ್ರಹಣ ಮೇ ಪ್ರವೃತ್ತಿ ಹೋವೆ. ಇನ್ನು ಅವನಿಗೆ ಪ್ರವೃತ್ತಿ ಅದರಲ್ಲಿ ಆಗ್ತದಂದ್ರ ಇನ್ನು ದೇಹದ ರಕ್ಷಣಾರ್ಥವಾಗಿ ಭಿಕ್ಷಾ ಬೇಡಿ, ಆಸನ ಅಂದ್ರೆ ಊಟ, ಕೌಪಿನ ಲಂಗೋಟಿ ಪಂಗೋಟಿ ಹಾಕೊಳ್ಳೋದು, ಆಚ್ಛಾದನ ಮಾತ್ರ ಥಂಡಿ ಅದಿತ್ತು ಅಂತೇಳಿ ಮ್ಯಾಲೆ ಹೊತ್ಕೊಳಾಕಿತ್ತು, ಏನೋ ಇದ್ರೆ ಇರಬಹುದು. ಇವುಗಳನ್ನು ಮಾತ್ರ ಗ್ರಹಣ ಮಾಡುವಲ್ಲಿ ಪ್ರವೃತ್ತಿ ಆಗಬೇಕು. ಅನ್ಯ ಪ್ರವೃತ್ತಿ ಹೋವೇನೆ, ಮಾತ್ರ ಅದರಲ್ಲಿ ಅವನಿಗೆ ಪ್ರವೃತ್ತಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಕಾಣಿತೆ ज्ञान की उत्पत्ति से प्रथम जिज्ञासा काल में विषयन में दोष दृष्टि से वैराग्य होवे. ಅವನಿಗೆ ಈ ಜ್ಞಾನ ಆಗೋದಕ್ಕಿಂತ ಮೊದಲ ಸಾಧನೆಗಳಲ್ಲಿ ಹೇಳ್ಕೊಂಡು ಬಂದವು ವಿವೇಕ, ವೈರಾಗ್ಯ, ಸಮಾವೇಶ ಸಂಪತ್ತಿ. ವೈರಾಗ್ಯ ಅನ್ನೋದು ಮೊದಲ ಇದ್ದಾಗ ಮುಂದಲ್ಲಿ ಜ್ಞಾನ ಕಥೆ ಅಂತ ಹೇಳೋದ್ರಿಂದ ಅಲ್ಲಿ ವಿಷಯಗಳಲ್ಲಿ ದೋಷ ದೃಷ್ಟಿಯಿಂದ ವೈರಾಗ್ಯರ ಅವನು ಮೊದಲ ಅದ. तो वैराग्य ज्ञान की उत्पत्ति से अनंतर भी दोष दृष्टि थी तथा विषय में मिथ्या बुद्धि से होवे. ಮತ್ತು ಜ್ಞಾನ ಆದಮೇಲೇನು ಆ ದೋಷ ದೃಷ್ಟಿಯಿಂದ ಅವಾಗ ವೈರಾಗ್ಯ ಬಂದೇ ಇರ್ತದೆ. ಅಲ್ಲದೆ ಮತ್ತು ಅದನ್ನು ಇನ್ನೊಂದು ಜ್ಞಾನ ಆದಮೇಲೆ ಇನ್ನೊಂದು ಕೂಡ್ತದೆ, ಮಿಥ್ಯತ್ವ ನಿಶ್ಚಯ, ಎಲ್ಲ ಸುಳ್ಳದಾವ ಅನ್ನೋದು. ಆದ್ದರಿಂದ ಅವನಿಗೆ ಪ್ರಬಲ ವೈರಾಗ್ಯ ಇರ್ತದೆ. ಅಪರೋಕ್ಷ ರೂಪತೆ ಮಿಥ್ಯಾ ಜಾಣಿ ಪದಾರ್ಥನ ಮೇಲೆ ಸತ್ಯ ಬುದ್ಧಿ ಹೋವೇನೆ. ಅಪರೋಕ್ಷ ರೂಪದಿಂದ ಎಲ್ಲ ಸುಳ್ಳದ ಮಿಥ್ಯಾ ಅದ ಅಂತ ತಿಳಿದ ಮೇಲೆ ಆ ಪದಾರ್ಥಗಳಲ್ಲಿ ಮತ್ತೊಮ್ಮೆ ಸತ್ಯತ್ವ ಬುದ್ಧಿ ಆಗ್ತೈತಿ ಏನು ಅಂದ್ರೆ ಆಗೋದಿಲ್ಲ. ದೋಷ ದೃಷ್ಟಿ ರಾಗ ಹೋವೇನೆ,
ಇನ್ನು ದೋಷ ದೃಷ್ಟಿಯಿಂದ ರಾಗ ಆಗೋದಿಲ್ಲ, ಅಂದ್ರೆ ವಿಷಯಗಳಲ್ಲಿ ಪ್ರೀತಿ ಆಗೋದಿಲ್ಲ. ಪ್ರವೃತ್ತಿ ರಾಗತೆ ಹೋವೆ, ಅವ ವಿಷಯಗಳಲ್ಲಿ ಪ್ರವೃತ್ತಿ ಆಗಬೇಕಾದ್ರೆ ರಾಗ ಆದಾಗ ಪ್ರವೃತ್ತಿ ಆಗ್ತಾನೆ. ಇದರಲ್ಲಿ ಸುಖ ಅದ, ಅದನ್ನು ನಾ ಪಡಿಬೇಕು ಅಂತ ಆ ವಿಷಯದಲ್ಲಿ ಪ್ರೀತಿ ಆದ ಮೇಲೇನೆ ಅದನ್ನ ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನ, ಪ್ರವೃತ್ತಿ ಆಗ್ತದೆ. ಜ್ಞಾನಿಗೆ ರಾಗ ಸಂಭವ ನೈ, ಆದರೆ ಜ್ಞಾನಿಗೆ ರಾಗ ಸಂಭವ ಇಲ್ಲ. ಯಾತೆ ಪ್ರವೃತ್ತಿ ಹೋವೇನೆ, ಆದ್ದರಿಂದ ಪ್ರವೃತ್ತಿ ಆಗೋದಿಲ್ಲ. शरीर निर्वाह का भोजनादिकन में प्रवृत्ति तो रागते बिना प्रारब्ध कर्म से संभव है. ಶರೀರ ನಿರ್ವಾಹಕ ಭೋಜನಾದಿಗಳಲ್ಲಿ ಪ್ರವೃತ್ತಿ ಏನಾಕೈತಿ, ಅದು ರಾಗ ಏನು ಅಲ್ಲೇನೂ ಇಲ್ಲ, ರಾಗ ಬೇಕಾಗಿಲ್ಲ. ಪ್ರಾರಬ್ಧ ಕರ್ಮದಿಂದ ಆ ಭೋಜನಾದಿಗಳಲ್ಲಿ ಪ್ರವೃತ್ತಿ ಸಂಭವಿಸ್ತದೆ. ಕರ್ಮ ತೀನಿ ಪ್ರಕಾರಕ್ಕೆ ಹೈ, ಕರ್ಮ 3 ಪ್ರಕಾರವಾಗ್ಯದ. ಅವ್ಯಾವಂದ್ರೆ ಸಂಚಿತ, ಆಗಾಮಿ, ಪ್ರಾರಬ್ಧ. ಇನ್ಮೆ ಈ ಸಂಚಿತ, ಆಗಾಮಿ, ಪ್ರಾರಬ್ಧವೆಂಬ 3 ಪ್ರಕಾರದ ಕರ್ಮಗಳಲ್ಲಿ ಸಂಚಿತತೆ ಅದಕ್ಕೆ ಅಂತಾರಂದ್ರೆ ಭೂತ ಶರೀರನ ಮೇ ಕಿಯೇ ಕರ್ಮ ಫಲಾರಂಭ ರಹಿತ ಸಂಚಿತ ಕೈಯೇ ಪಾಠ ಮಾಡಬೇಕು. ಭೂತ ಶರೀರನ ಮೇ ಅಂದ್ರ ಹಿಂದಿನ ಶರೀರದಲ್ಲಿ, ಮೊದಲಿನ ಜನ್ಮದಲ್ಲಿ ಮಾಡಿದಂತ ಕರ್ಮಗಳು ಫಲಾರಂಭ ರಹಿತ, ಅಂದ್ರ ಪ್ರಾರಬ್ಧ ಕರ್ಮ ಇನ್ನೂ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂತ ಫಲಾರಂಭ ರಹಿತವಾದ ಸಂಚಿತ ಕರ್ಮಗಳಿಗೆ ಸಂಚಿತ ಕರ್ಮ ಅನ್ನುತ್ತಾರೆ. ಭವಿಷ್ಯತ್ ಕರ್ಮ ಆಗಾಮಿ ಕೈಯೇ ಪಾಠ ಮಾಡಬೇಕು. ಭವಿಷ್ಯತ್ ಕರ್ಮ ಅಂದ್ರ ಮುಂದೆ 478. ವರ್ತಮಾನ ಶರೀರ ವಿಷಯಕ್ಕಿಯ ಕರ್ಮ ಆಗಾಮಿ ಕರ್ಮ ಕೈಯೇ, ಅಂದ್ರೆ ಈ ಶರೀರ ಅಂತ ಹುಟ್ಟಿತಲ್ಲ, ಹುಟ್ಟಿದ ಮೇಲೆ ಸಾಯೋ ತನಕ ಈ ಶರೀರದಿಂದ ಏನು ಕರ್ಮ ಆಗ್ತಾವು ಅವಕ್ಕೆ ಆಗಾಮಿ ಕರ್ಮ, ಕ್ರಿಯಮಾಣ ಕರ್ಮ ಅನ್ನುತ್ತಾರೆ. 2 ಹೆಸರು ಅದಕ್ಕೆ, ಆಗಾಮಿ ಮತ್ತು ಕ್ರಿಯಮಾಣ. भूत शरीर में किया वर्तमान शरीर का हेतु कर्म प्रारब्ध कहिए पाठ ಮಾಡ್ತಾರೆ. भूत शरीर में किया ವರ್ತಮಾನ ಶರೀರ का हेतु, ಹಿಂದಿನ ಜನ್ಮದಲ್ಲಿ ಮಾಡಿರಬೇಕು. ಈ ವರ್ತಮಾನ ಶರೀರಕ್ಕೆ, ಈಗಿದ್ದ ಶರೀರಕ್ಕೆ ಆ ಕರ್ಮ ಕಾರಣ ಆಗಿರ್ಬೇಕು. ಅಂತ ಕರ್ಮಕ್ಕೆ ಪ್ರಾರಬ್ಧ ಕರ್ಮ. ಆಗಾಮಿ ಕರ್ಮದ ಸಂಭವ ಇಲ್ಲ ಅಂದ್ರೆ ಯಾಕಿಲ್ಲ? ಅರೆ ಅಭಿಮಾನ ಇಲ್ಲ, ನಾನು ಮಾಡಿದ್ದೇನೆಂಬ ಅಭಿಮಾನ. ಆದ್ರಿಂದ आगामी कर्म संभव। जिस प्रारब्ध कर्म ने ज्ञानी के शरीर का आरंभ किया है, सो ही प्रारब्ध कर्म शरीर स्थिति के हेतु भिक्षादिकन में प्रवृत्ति करावे। अंದ್ರ ಯಾವ ಪ್ರಾರಬ್ಧ ಕರ್ಮವು ಜ್ಞಾನಿಗೆ ಶರೀರವನ್ನು ಆರಂಭ ಮಾಡಿದೆ, ಈ ಶರೀರವನ್ನು ಹುಟ್ಟಿಸಿದ್ದು ಕರ್ಮ, ಅದುವೇ ಪ್ರಾರಬ್ಧ ಕರ್ಮ ಶರೀರ ಸ್ಥಿತಿಗೆ ಹೇತು. ಅಂದ್ರೆ ಈ ಸ್ಥಿತಿ ಶರೀರ ಹೆಂಗಿರಬೇಕು, ಏನ್ ಮಾಡಬೇಕು, ಅದಕ್ಕೆಲ್ಲ ಅದ ಕಾರಣ ಆಗೈತಿ. ಭಿಕ್ಷಾದಿಕನ್ನೇ ಪ್ರವೃತ್ತಿ ಕರಾವೆ, ಅದನ್ನ ಭಿಕ್ಷಾದಿಗಳಲ್ಲಿ ಪ್ರವೃತ್ತಿ ಮಾಡಿಸೋದು ಕೂಡ ಆ ಪ್ರಾರಬ್ಧ ಕರ್ಮವೇ. ಪ್ರಾರಬ್ಧ कर्म का भोग विना नाश होवे नहीं। ಈ ಪ್ರಾರಬ್ಧ ಕರ್ಮ ಅದು ಭೋಗಿಸಲಾರದೆ ನಾಶ ಆಗುದಿಲ್ಲ. ಯಾಕಂದ್ರೆ ಪ್ರಾರಬ್ಧಂ ಭೋಗತೋ ನಷ್ಟೇ ಅಂತ ಹೇಳಿ. ಆದ್ರೆ ಧಾರುಣಿಯೊಳು ಬಂದು ಪ್ರಾರಬ್ಧಗಳನ್ನುಂಡು ತೀರಿಸಲೇಬೇಕಲ್ಲದ ಆರಿಗೂ ತಪ್ಪು. ಈ ಧಾರುಣಿ ಅಂದ್ರೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಪ್ರಾರಬ್ಧಗಳನ್ನುಂಡು ಜ್ಞಾನಿ ಇರಲಿ ಅಜ್ಞಾನಿ ಅದನ್ನು ಉಂಡು ತೀರಿಸಲೇಬೇಕಲ್ಲದೆ ಆರಿಗೂ ತಪ್ಪು, ಯಾರನ್ನು ಬಿಡುವುದಿಲ್ಲ. ಹೀಗೆ ಕಹು ಐಸಾ ಲಿಖಾ ಹೈ. ಕಹು ಅಂದ್ರೆ 479.
अपरोक्षानुभूति और विवेक चूड़ामणि आदि ग्रंथ अपरोಕ್ಷಾನುಭೂತಿ ವಿವೇಕ ಚೂಡಾಮಣಿ ಮೊದಲಾದ ಗ್ರಂಥಗಳಲ್ಲಿ ಹೀಗೆ ಬರ್ದಾರ. ಏನಂತ ಬರ್ದಾರ? संचित आगामी कर्म की न्याय ज्ञानी के प्रारब्ध कर्म भी रहे नहीं. ಸಂಚಿತ ಕರ್ಮ ಆಗಾಮಿ ಕರ್ಮಗಳು ಹೇಗೆ ಇರಂಗಿಲ್ಲೋ ಹಾಗೆ ಜ್ಞಾನಿಯ ಪ್ರಾರಬ್ಧ ಕರ್ಮವು ಕೂಡ ಇರುವುದಿಲ್ಲ ಬರ್ದಾರ. ಯಾತೆ ಭೋಜನಾದಿಕ ಪ್ರವೃತ್ತಿ ಬಿ ಜ್ಞಾನಿಗೂ ಸಂಭವೇನೆ. ಮತ್ತು ನೀವು ಪ್ರಾರಬ್ಧ ಕರ್ಮ ಕಾರಣ ಹೇಳಕತ್ತಿರೋದು ಅವರ ಪ್ರಾರಬ್ಧ ಕರ್ಮನು ಇರುವುದಿಲ್ಲ ಅಂತ ಹೇಳ್ಯಾರ. ಮತ್ತು ಪ್ರಾರಬ್ಧ ಕರ್ಮನು ಇರಂಗಿಲ್ಲ ಅಂದಮೇಲೆ ಅವನು ಊಟ ಉಪಚಾರದಲ್ಲಿ ಜ್ಞಾನಿಗೆ ಪ್ರವೃತ್ತಿ ಸಂಭವಿಸಬಾರದು. ಕಾಕಾಯಿ ಅಭಿಪ್ರಾಯ, ಇದಕ್ಕೆ ಅಭಿಪ್ರಾಯ ಏನು ಅದನ್ನ ಹೇಳ್ತಾನೆ. ज्ञानी की दृष्टि से आगा आत्मा में कर्म और साचे फल का संबंध नहीं. ಜ್ಞಾನಿಯ ದೃಷ್ಟಿಯಿಂದ ಆತ್ಮನಲ್ಲಿ ಕರ್ಮವಾಗಲಿ ಅಥವಾ ಕರ್ಮದ ಫಲದ ಸಂಬಂಧವಾಗಲಿ ಇಲ್ಲ. ಯಾತೆ ಆತ್ಮ ಮೇ ಸರ್ವ ಕರ್ಮ ಕಾ ನಿಷೇಧ ಅಭಿಪ್ರಾಯತೆ ಪ್ರಾರಬ್ಧ ಕಾ ನಿಷೇಧ ಅಂದ್ರ ಅಲ್ಲಿ ಜ್ಞಾನಿಯ ದೃಷ್ಟಿಯಲ್ಲಿ ಆತ್ಮ ಕರ್ಮ ಮಾಡವನು ಅಲ್ಲ, ಅದರ ಫಲ ಉಣವನು ಅಲ್ಲ ಅಂತೇಳಿ ಹೀಗೈತಲ್ಲ ಅವನು. ಆ ದೃಷ್ಟಿಯಿಂದ ಆತ್ಮನಲ್ಲಿ ಸರ್ವ ಕರ್ಮಗಳನ್ನು ನಿಷೇಧ ಮಾಡುವ ಅಭಿಪ್ರಾಯದಿಂದ ಪ್ರಾರಬ್ಧವನ್ನು ಕೂಡ ನಿಷೇಧ ಮಾಡಿ ಹೇಳ್ಯಾರ. ಇಲ್ಲ, ಅದು ಇಲ್ಲ, ಪ್ರಾರಬ್ಧನೂ ಇಲ್ಲ. ज्ञान से पूर्व के प्रारब्ध का ज्ञानी के शरीर को भोग होवे नहीं, ये अभिप्राय से प्रारब्ध का निषेध नहीं. ಅವ್ರು ಹೇಳಿದ್ದು ಜ್ಞಾನ ಆಗೋದಕ್ಕಿಂತ ಮೊದಲು ಮಾಡಿದಂಥ ಯಾವ ಪ್ರಾರಬ್ಧ ಕರ್ಮ ಅದು ಜ್ಞಾನಿ ಶರೀರಕ್ಕೆ ಭೋಗ ಕೊಡೋದಿಲ್ಲ ಅಂತ ಈ ಅಭಿಪ್ರಾಯದಿಂದ ಅವರು ಪ್ರಾರಬ್ಧವನ್ನು ನಿಷೇಧ ಮಾಡಿಲ್ಲ. ಆತ್ಮದೃಷ್ಟಿಯಿಂದ ಅದು ಇಲ್ಲ, ಶರೀರ ದೃಷ್ಟಿಯಿಂದ ಅದೇ ಹೀಗೆ ಅವರ ಅಭಿಪ್ರಾಯ. कहाँ है सूत्रकार ने ये लिखा है, ವೇದ ವ್ಯಾಸರ ಬರ್ಕೊಂಡು ಬಂದಾರ. ज्ञानी के संचित कर्म का ज्ञान से नाश होवे हैं. ಏನಂತ ಬರ್ದಾರ ಅಂದ್ರೆ ಜ್ಞಾನಿಯ ಸಂಚಿತ ಕರ್ಮಗಳೇನದಾವ ಜ್ಞಾನದಿಂದ ನಾಶ ಆಗ್ತಾವು. ಆಗಾಮಿಕ ಸಂಬಂಧವೇನೆ, ಆಗಾಮಿ ಕರ್ಮದ ಸಂಬಂಧ ಅವನಿಗೆ ಆಗುವುದಿಲ್ಲ. ಯಾಕಂದ್ರೆ ಅವನಿಗೆ ಅಭಿಮಾನ ಇಲ್ಲದ್ರಿಂದ. ಪ್ರಾರಬ್ಧ ಭೋಗತೆ ನಾಶ ಹೋವೆ ಹೇ, ಪ್ರಾರಬ್ಧ ಕರ್ಮ ಏನದ ಅದು ಭೋಗದಿಂದ ನಾಶ ಆಗ್ತದೆ. ಯಾತೆ ಪ್ರಾರಬ್ಧಕ್ಕೆ ಬಲತೆ ಶರೀರ ನಿರ್ವಾಹಕ ಕ್ರಿಯಾ ಜ್ಞಾನಿಕೆ ಹೋವೆ. ಆದ್ದರಿಂದ ಪ್ರಾರಬ್ಧದ ಬಲದಿಂದಲೇ ಶರೀರ ನಿರ್ವಾಹಕ ಕ್ರಿಯೆಗಳು ಜ್ಞಾನಿಗೆ ಆಗ್ತಾವೆ. ಅಧಿಕ ನೈ ಅಂದ್ರೆ ಅಧಿಕ ಆಗುವುದಿಲ್ಲ. ಪರಂತು ಅಂದ್ರೆ ಇಲ್ಲಿ ಶಂಕ, ಎಲ್ಲಿ ಪರಂತು ಅಂದಾಗ ಅದು ಮಣ್ಣು ಮುಚ್ಚಂತ ಅಂದ್ರೆ 456ನೇ ಅಂಕ ಐತಲ್ಲ, ಇದು ಹಿಂಗೆ ಶಂಕ ಮಾಡ್ತಾನೆ ಅಂತಲ್ಲಿ ಶಂಕ ಅಂತ ಬರ್ತವೆ. कर्म नाना प्रकार के हैं, जहाँ एक कर्म नाना शरीर का आरंभक होवे, ऐसे कर्म से रचित प्रथम शरीर में जाको ज्ञान होवे, कहाँ ज्ञानवान को अन्य शरीर की प्राप्ति हुई चाहिए. ಏನಂತಾನೆ ಶಂಕ ಏನಂತ ಮಾಡ್ತಾನಂದ್ರೆ ಕರ್ಮ ಒಂದ ಪ್ರಕಾರ ಇಲ್ಲ, ಅದು ಅನೇಕ ಪ್ರಕಾರ ಐತಿ. ಇನ್ನು ಎಲ್ಲಿ ಒಂದು ಕರ್ಮವು ಅನೇಕ ಶರೀರವನ್ನು ಹುಟ್ಟಿಸ್ಲಿಕ್ಕೆ ಕಾರಣವಾಗಿರೋದು, ಒಂದು ಕರ್ಮ ಹಿಂಗಿರ್ತದೆ ಅನೇಕ ಶರೀರವನ್ನು ಕೊಡ್ಲಿಕ್ಕೆ ಕಾರಣ ಆಗ್ತದೆ. ಐಸೆ ಕರ್ಮತೆ ರಚಿತ ಪ್ರಥಮ ಶರೀರ ಮೇ ಜಾಕು ಜ್ಞಾನ ಹಿಂಗ ಕರ್ಮರ ಒಂದು ಇನ್ನೊಂದು 4-5 ಶರೀರ ಹುಟ್ಟಿಸ್ಬೇಕು, 4-5 ಜನ್ಮವನ್ನು ಕೊಡಬೇಕು ಅಂತ ಹಿಂಗ ಪ್ರಾರಬ್ಧ ಕರ್ಮ ಐತಿ. ಈಗ ಒಂದು ಜನ್ಮ ಆಯ್ತಲ್ಲ, ಆ ಮೊದಲನೇ ಜನ್ಮದಾಗ ಅವ್ನು ಜ್ಞಾನ ಆಯ್ತು. ಜ್ಞಾನ ಆಯ್ತು ಅಂದ್ರೆ ಸಹ ಜ್ಞಾನವಾನಕ್ಕೂ ಅನ್ಯ ಶರೀರಕ್ಕೆ ಪ್ರಾಪ್ತಿ ಹುಯ್ಚೆ. ಮತ್ತು ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮ ಇನ್ನ 2-3 ಶರೀರ ಕೊಡೋದು ಬಾಕಿ ಐತೆ. ಮತ್ತು ಅವ್ನಿಗೆ ಶರೀರಗಳು ಪ್ರಾಪ್ತಿ ಆಗಬೇಕು. ಜ್ಞಾನ ಆದ್ರೂ ಕೂಡ ಪ್ರಾರಬ್ಧ ಕರ್ಮ ಐತಲ್ಲ, ಇನ್ನ ಶರೀರ ಕೊಡೋದು ಜನ್ಮ ಕೊಡೋದು ಐತಿ. ಅದಕ್ಕೆ ಇನ್ನೂ ಅವ್ನಿಗೆ ಜನ್ಮ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಫಲಕ ಜಾನೆ ಆರಂಭ ಕಿಯಾ ಹೈ ಸೊ ಪ್ರಾರಬ್ಧ ಕೈಯೇ. ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಕರ್ಮಕ್ಕನ ಪ್ರಾರಬ್ಧ ಅಂದಾರ. ತಾಕ ಭೋಗ ವಿನ ನಾಶ ಏನು, ಅದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗಿಬಿಟ್ಟವು.
ಆಗಿಬಿಟ್ಟದ ಅಂದ ಮೇಲೆ ಅದು ಭೋಗ ಕೊಡಲಾಗ ನಾಶ ಅಂತೂ ಆಗೋದಿಲ್ಲ. ಅನೇಕ ಶರೀರಕ ಹೇತು ಕರ್ಮ ಏಕೆ, ಅನೇಕ ಶರೀರಗಳನ್ನು ಕೊಡುವ ಸಲುವಾಗಿ ಕಾರಣ ಒಂದೇ ಕರ್ಮದ. ತಾನೇ ಪ್ರಥಮ ಶರೀರದು ಪೂಜಾ ತಾಮೇ ಜ್ಞಾನವು ಆ ಅನೇಕ ಜನ್ಮಗಳನ್ನು ಕೊಡ್ತಕ್ಕಂಥ ಕರ್ಮದಿಂದ ಮೊದಲನೇ ಜನ್ಮ ಏನಾಗ್ಯದ, ಅದರಲ್ಲಿ ಅವನಿಗೆ ಜ್ಞಾನ ಆಗ್ಯದ. ಆ ಕರ್ಮಕ್ಕೆ ಫಲ ಜ್ಞಾನತೆ ಅನಂತರ, ಆ ಕರ್ಮಕ್ಕೆ ಫಲ ಜ್ಞಾನತೆ ಅನಂತರ ಅವ್ರ ಶರೀರ ಶೇಷ ಮತ್ತೆ ಇನ್ನು 3-4 ಶರೀರ ಕೊಡ್ಬೇಕು ಅಂತೇಳಿ ಅದು ಕರ್ಮದ ವೇಗ. ಜ್ಞಾನರ ಈಗ ಆಗ್ಯದ, ಇನ್ನೂ ಮತ್ತು ಪ್ರಾರಬ್ಧರ ಇನ್ನೂ ಕೆಲವೊಂದು ಜನ್ಮ ಕೊಡಬೇಕು ಅಂತ ಐತಿ. ಯಾಕೆ ಜ್ಞಾನವಾನ್ ಕೋಬಿ ಅನ್ಯ ಶರೀರಕ್ಕೆ ಪ್ರಾಪ್ತಿ ವಾಚಯಿ. ಪ್ರಾರಬ್ಧ ಕರ್ಮ ಇನ್ನೂ 3-4 ಶರೀರ ಕೊಡೋದು ಬಾಕಿ ಐತಿ. ಅಂದಮೇಲೆ ಪ್ರಾರಬ್ಧ ಭೋಗಿಸಲಾರ್ದ ಬಿಡೋದಿಲ್ಲ, ಮತ್ತು ಇನ್ನೂ ಅವ್ರ ಶರೀರಗಳು ಪ್ರಾಪ್ತಿ ಆಗಬೇಕಾಗಿತ್ತು ಅಂತ ಶಂಕ. ಅವ್ರ ಜೀವ ಐಸೆ ಕಹೆ. ಇನ್ನು ಒಂದು ವೇಳೆ ಹೀಗಂದ್ರೆ प्रारब्ध कर्म का फल जितने शरीर होवे उतने शरीर ज्ञानी को भी होवे. ಪ್ರಾರಬ್ಧ ಕರ್ಮದ ಫಲ ಎಷ್ಟು ಶರೀರಗಳ ಆಗಬೇಕು ಅಷ್ಟು ಶರೀರ ಜ್ಞಾನಿಗೂ ಕೂಡ ಆಗ್ತಾವ. ಪ್ರಾರಬ್ಧಕ್ಕೆ ಭೋಗತೆ ಅಧಿಕ ಹೋವೇನೆ. ಪ್ರಾರಬ್ಧದ ಭೋಗದಿಂದ ಅಧಿಕ ಅದೆಷ್ಟು ಪ್ರಾರಬ್ಧ ಐತೆ ಅದರಿಂದ ಅಧಿಕ ಹೆಚ್ಚಿಗೆ ಆಗೋದಿಲ್ಲ. ಯಾತೆ ಜ್ಞಾನ ಬಿ ಸಫಲ ಹೋವೆ. ಆದ್ದರಿಂದ ಜ್ಞಾನವೂ ಕೂಡ ಸಫಲ ಆಯಿತು ಮತ್ತು ಪ್ರಾರಬ್ಧನೂ ಸಫಲ ಆಯಿತು ಅಂತ ಈಗ ಅಂದ್ರೆ ಸೊ ಬನೇನೆ ಈ ಮಾತು ಸಂಭವಿಸುವುದಿಲ್ಲ. ಯಾಕಂದ್ರೆ ಕಾಯತಿ ಈ ವೇದ ಕಾ ದಂಡೋರ. ಇದು ವೇದದ ದಂಡೋರ. ದಂಡೋರ ಅಂದ್ರೆ 480ನೇ ಟಿಪ್ಪಣಿ. ಅದು ದಂಡೋರ ಅಂದ್ರೆ ಏನು, ಡಂಗುರ. ಡಂಗ್ರ ಹೊಡಿತಾರಲ್ಲ ಊರಾಗ, ಡಂಗ್ರ ಹೊಡಿತಾರಲ್ಲ ಅದು. ಏನತ್ತ ಡಂಗ್ರ ಹೊಡಿತೈತೆ ಅದು ವೇದ. ನತಸ್ಯ ಪ್ರಾಣ ಚಿತ್ರಾಮಂತೆ ಯತ್ರೈವ ಸಮವಿಲೀಯಂತೆ ಅಂತ ಡಂಗ್ರ ಸಾಕ್ತೈತೆ. ಅಂದ್ರೆ जिस ज्ञानी के प्राण गमन करते नहीं किंतु यहाँ मरण के स्थान विषय ही लीन होवे हैं. ಜ್ಞಾನಿಯ ಪ್ರಾಣ ಈ ಶರೀರದಿಂದ ಹೊರಗೆ ಹೋಗ್ತೈತಿ. ಅಜ್ಞಾನಿದು ಹೋಗ್ತೈತಿ, ಜ್ಞಾನಿದು ಹೋಗ್ತೈತಿ. ಅಜ್ಞಾನಿದು ಇಲ್ಲಿಗೆ ಬಿಟ್ಟು ಮತ್ತ ತನ್ನ ಕರ್ಮ ಎಲ್ಲೈತಿ ಸ್ವರ್ಗಕ್ಕೋ ನರಕಕ್ಕೋ ಬೇರೆ ಇದೇ ಲೋಕದಲ್ಲೇ ಬೇರೆ ಬೇರೆ ಶರೀರ ಧಾರಣ ಮಾಡ್ಲಿಕ್ಕೋ ಹೋಗುತ್ತದೆ, ಅಲ್ಲಿರಂಗಿಲ್ಲ. ಆದ್ರೆ ಜ್ಞಾನಿ ಶರೀರ ಅದು ಮಾತ್ರ ಉತ್ಕ್ರಮಣ ಮಾಡೋದಿಲ್ಲ. ಮತ್ತೇನಾಕತಿ, ಮರಣ ಎಲ್ಲಿ ಆಗೈತಲ್ಲ ಯಾವ ಜಾಗದಾಗ ಅಲ್ಲೇ ಲಯ ಆಗ್ತದೆ. ಮತ್ತೊಂದು ಕಡೆ ಹೋಗಲ್ಲ, ಜಾಗ ಬಿಟ್ಟು ಮತ್ತೊಂದು ಕಡೆ ಹೋಗೋದೇ ಈಗ ಇತ್ಯಾದಿ ವೇದ ವಾಕ್ಯಕ ನಗಾರ ಬ್ರೋ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿ ಹೇಳುತ್ತೆ, ನತಸ್ಯ ಪ್ರಾಣ ಉತ್ಕ್ರಾಮಂತೆ ಯತ್ರೈವ ಸಮವಿಲೀಯಂತೆ ಅಂತೆ. ಆದ್ದರಿಂದ ज्ञानवान के प्राण अन्य लोक में व इस लोक में अन्य शरीर में गमन नहीं करते. ಯಾವ ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಬೇರೆ ಇದೇ ಲೋಕದಲ್ಲಿ ಇನ್ನೊಂದು ಶರೀರಕ್ಕಾಗಲಿ ಹೋಗುದಿಲ್ಲ. किंतु किसी स्थान में अंतःकरण इंद्रिय सहित लीन होवे. किसी स्थान ಅಂದ್ರ ಅದೇ ಸ್ಥಾನ ಎಲ್ಲಿ ಪ್ರಾಣ ಬಿಟ್ಟಾನ ಅದೇ ಜಾಗದಾಗನ ಅಂತಃಕರಣ ಇಂದ್ರಿಯ ಪ್ರಾಣ ಎಲ್ಲ ಅಲ್ಲೇ ಲಯ ಆಗ್ತಾವ. और प्राण गमन विना अन्य शरीर की प्राप्ति संभव नहीं. ಹೋಗೋದಕ್ಕೊಂದು ನೇಮ. ಈಗ ನಾವು ಅದೇವೋ ಎಲ್ಲೋ ಅನ್ನೋದು ಮೊದಲು ಮಂದಿ ಏನ್ ನೋಡ್ತಾರ, ಕಾರ್ ಗಾಡಿ ನೋಡ್ತಾರ. ಕಾರ್ ಗಾಡಿ ಐತಿ ಅಂದ್ರ ಕಾರ್ ಗಾಡಿ ಇಲ್ಲ ಅಂದ್ರ ಇಲ್ಲ. ಹಂಗ ಪ್ರಾಣ ಐತಿ ಅಂದ್ರ ಉಳಿದು ಎಲ್ಲ ಅದಾವ. ಇಂದ್ರಿಯ ಅಂತಃಕರಣ ಇವೆಲ್ಲ ಅದಾವ. ಪ್ರಾಣ ಇಲ್ಲ, ಅವು ಇಲ್ಲ, ಅವು ಹೋಗ್ಯಾವ. ಪ್ರಾಣನ ಅದಕ್ಕೆ ಒಯ್ಯೋದಕ್ಕೆ ಅದು ವಾಹನ ಇದ್ದಂಗೆ. ಹೀಗದ ಪ್ರಾಣ ಅದು ವಾಹನ ಇದ್ದಂಗೆ.
ಆದ್ದರಿಂದ ಪ್ರಾಣಗಮನ ವಿನ ಅನ್ಯ ಶರೀರಕ್ಕೆ ಪ್ರಾಪ್ತಿ ಸಂಭವ. ಈ ಪ್ರಾಣನ ಹೋಗಿಲ್ಲ, ನತಸ್ಥ ಪ್ರಾಣ ಉತ್ಕ್ರಾಮ, ಅದು ಉತ್ಕ್ರಮಣ ಮಾಡೋದೇ ಇಲ್ಲ, ಇಲ್ಲಿಂದ ಹೋಗೋದೇ ಇಲ್ಲ ಅಂದಮೇಲೆ ಪ್ರಾಣ ಹೋಗಲಾರ್ದನ ಇವು ಉಳಿದು ಇಂದ್ರಿಯಗಳು ಹೋಗೋದಿಲ್ಲ, ಏನೂ ಹೋಗೋದಿಲ್ಲ, ಅಂತಃಕರಣ ಮನ ಬುದ್ಧಿ ಯಾವುದೂ ಇಲ್ಲ, ಹೋಗೋದೇ ಇಲ್ಲ. ಅದು ಹೋದಾಗ ಇವು ಹೋಗೋ ಹೀಗೈತಿ. ಮತ್ತು ಅನ್ಯ ಶರೀರ ಪ್ರಾಪ್ತಿ ಹೆಂಗೆ ಸಂಭವಿಸ್ತೈತಿ? ಮತ್ತೊಂದು ಶರೀರ ಪ್ರಾಪ್ತಿ ಆಗ್ಬೋದು, ಇದು ಹೋಗ್ಬೇಕಲ್ಲ, ಪ್ರಾಣ ಹೋಗ್ಬೇಕಲ್ಲ ತಗೊಂಡ. ಯಾತೆ ಜ್ಞಾನವಾನ್ ಕು ಪ್ರಾರಬ್ಧ ಶೇಷತೆ ಅವ್ರ ಶರೀರ ಹೋವೆ ಏಕ ಏನಾಯ್ತು ಸಂಭವೇನೆ. ಆದ್ದರಿಂದ ಜ್ಞಾನಿಗೆ ಪ್ರಾರಬ್ಧ ಶೇಷದಿಂದ ಇನ್ನೂ ಬೇರೆ ಅವ ಶಂಕ ಮಾಡಿದ್ದಲ್ಲ, ಒಂದು 4-5 ಶರೀರ ಇನ್ನ ಕೊಡೋದು ಕರ್ಮ ಐತಿ. ಈ ಮೊದಲನೇ ಶರೀರದಲ್ಲೇ ಜ್ಞಾನ ಆಯಿತು, ಮತ್ತು ಇನ್ನೂ ಮುಂದೆ ಆ ಪ್ರಾರಬ್ಧ ಕರ್ಮದ ಶೇಷ ಉಳಿದೈತೆ ಅಂದಮೇಲೆ ಮತ್ತೆ ಇನ್ನೂ ಅವಾಗ ಜನ್ಮ ಆಗಬೇಕು ಅಂದಿದ್ದ. ಆದ್ರೆ ಅವನ ಪ್ರಾಣ ಹೋಗೋದೇ ಇಲ್ಲ, ಮತ್ತು ಅದು ಹೆಂಗೆ ಆಗ್ತೈತಿ? ಅದಕ್ಕೆ ಪ್ರಾರಬ್ಧ ಶೇಷ ಅವ್ರ ಶರೀರ ಹೋವೆ ಏಕೇನ ಅಲ್ಲಿ ಹೋವೆ ಆಯ್ತು, ಅಲ್ಲಿ ಪೂರ್ಣ ವಿರಾಮ ಐತೆ, ಅಲ್ಲಿ ನಿಂದ್ರಬಾರ್ದು, ಅದು ಇಳ್ಕೊಂತ ಇದೆ. ಯಾಕಂದ್ರೆ ಅಲ್ಲಿ ನಿಂತ್ರೆ ಮತ್ತೆ ಗಡಬಡ ಆಯ್ತದ. ಏಕ ಏನಾಯ್ತು ಸಂಭವೇನೆ ಅಲ್ಲಿಗೆ ಬಂದು ನಿಂದಿರ್ಬೇಕು, ಡಬಲ್ ಕೀಟಕ್ಕೆ. ಯಾತೆ ಜ್ಞಾನವಾನ್ को ಪ್ರಾರಬ್ಧ ಶೇಷ ಅವ್ರ ಶರೀರ ಹೋವೆ ಏಕ ಏನಾಯ್ತು ಸಂಭವೇ, ಇನ್ನು ಬೇರೆ ಶರೀರ ಪ್ರಾಪ್ತಿ ಆಗ್ತಾವು ಅಂತ ಹೀಗೆ ಹೇಳೋದು ಸಂಭವಿಸಂಗಿಲ್ಲ. ಕಿಂತು ये ಸಮಾಧಾನ, ಅದಕ್ಕೆ ಸಮಾಧಾನ ಹೇಳ್ತಾರೆ. जहाँ अनेक शरीरन का आरंभ एक कर्म हो, ಹಿಂಗೆ ಇರ್ತವೆ, ಇರಂಗಿಲ್ಲ ನಂಗಿಲ್ಲ. ಅನೇಕ ಶರೀರಗಳನ್ನು ಹುಟ್ಟಿಸಲಿಕ್ಕೆ ಒಂದೇ ಕರ್ಮ ಇರ್ತದೆ. ಸಹ ಅಂತ ಶರೀರ ಮೇಲೆ ಜ್ಞಾನ ಆಗಿತ್ತು ಅಂದ್ರೆ ಅದು ಬೇಕಾದಷ್ಟು ಜಿಗದ್ಯಾಡಿ ನೀ ಅಭ್ಯಾಸ ಮಾಡಿ ಜ್ಞಾನ ಆಗೇ ಬಿಡೋದಿಲ್ಲ. ಯಾಕಂದ್ರೆ ನಿಜಗೊಂಡ್ರು ಕೂಡ ಹೇಳ ಅದು ಪ್ರತಿಬಂಧಕ. ಅದರ ಇದು ಪ್ರತಿಬಂಧಕ ಹೇಳಕತ್ತಿಲ್ಲ, ಇಲ್ಲಿ ಏನು ಹೇಳಕತ್ತೈತಿ? ಪ್ರಾರಬ್ಧ ಹೇಳಕತ್ತೈತಿ. ಮುಂದೆ ಕೆಲವು ಜನ್ಮವನು ಮಾಡುವ ಆರಂಭ ಹಿಂಗದುತ್ತರ ಲೋಕ ಗತಿಯಾಸೆ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ಬೋಧವದರಿಂದ ಹಿಂಗದೆ ನಿತ್ಯ. ಇದು ಏನದು? ಮುಂದೆ ಕೆಲವು ಜನ್ಮವನು ಮಾಡುವಾರ ಅಂದ್ರೆ ಇನ್ನು ಮುಂದೆ ಕೆಲವು ಜನ್ಮಗಳನ್ನ ಕೊಡಬೇಕು ಅನ್ನೋ ಪ್ರಾರಬ್ಧ ಇತ್ತು ಅಂದ್ರೆ ಅವ ಕುಂದದೆ ಮನನವಿರಲು, ಅವ ಬೇಕಾದಷ್ಟು ಮನನ ಮಾಡಲಿ ಕಾಣಿಸೋದು ನಿಜ. ಆದ್ರೆ ಅವಾಗ ಆತ್ಮ ಸಾಕ್ಷಾತ್ಕಾರ ಆಗುವುದೇ ಇಲ್ಲ. ಯಾಕೆ? ಆ ಪ್ರಾರಬ್ಧ ಕರ್ಮ ಅದಕ್ಕೆ ಪ್ರತಿಬಂಧಕ ಮಾಡ್ತಾರೆ, ಅಂದ್ರೆ ಜ್ಞಾನ ಆಗ್ಬಿಡುದಿಲ್ಲ. ಹೀಗೆ ಯಾಕ? ಅದು ಪ್ರಾರಬ್ಧ ಕರ್ಮ ಶೇಷ ಐತಿ, ಇನ್ನೂ ನೀವು ಮುಂದೆ ಕೆಲವು ಜನ್ಮಗಳನ್ನು ಕೊಟ್ಟು ಉಣಿಸ್ಬೇಕು ಅನ್ನೋದು ಇರ್ತೈತಿ. ಹೀಗೆ ಸರ್ವ ಶರೀರ ಮೇ ಜ್ಞಾನವೇನೆ, ಪೂರ್ವ ಶರೀರ ಮೇ ಜ್ಞಾನ. ಅದಕ್ಕೆ ಇನ್ನೂ ಮುಂದೆ ಜನ್ಮ ಕೊಡಬೇಕಂದ್ರೆ ಈ ಮೊದಲಿನ ಶರೀರದಲ್ಲೇ ಜ್ಞಾನ ಆಗ್ತೈತೇನದು? ಆಗುದಿಲ್ಲ. ಯಾಕೆ ಆಗುದಿಲ್ಲ? ಕಾಣಿತಿ ಅನೇಕ ಶರೀರನಕ ಆರಂಭಕ ಪ್ರಾರಬ್ಧ ಈ ಜ್ಞಾನಕ ಪ್ರತಿಬಂಧಕ. ಅನೇಕ ಶರೀರಗಳನ್ನು ಕೊಡಬೇಕು ಅಂತ ಪ್ರಾರಬ್ಧ ಐತಿ, ಅದುವೇ ಆ ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತೈತಿ. ಜ್ಞಾನ ಆಗ್ಬಿಡುದಿಲ್ಲ, ಇನ್ನ ನಂದು ಕೆಲಸ ಬಾಕಿ ಐತಿ. ಅದಕ್ಕೆ ನೀ ಗಡ್ಬಡ್ ಮಾಡಬೇಡ. ಹೀಗ ಅದು ಅಂದ್ರೆ ಬರ್ಬಿಡುದಿಲ್ಲ ಅಂತ ಹೀಗಂತ. ಈಗ ಆ ಜ್ಞಾನ ಬರ್ತೈತಿ ಅಂದ್ರ ಇದು ಶೀತ ಖಾಲಿ ಮಾಡಂಗಿಲ್ಲ ಮೊದಲ. ಈಗ ಮನಿ ಬಿಟ್ಟು ಮತ್ತೊಬ್ಬ ನೀವು ಹೋಗ್ಬೇಕಾ? ಆದ್ಮೇಲೆ ಮತ್ತೊಬ್ಬರ ನೀವು ಮೊದಲ ಇನ್ನ ಹೋಗ್ಲಿಕ್ಕ ತಯಾರಿಲ್ಲ. ಯಾಕಂದ್ರೆ ಇನ್ನೂ ನಂದು ಕೆಲಸ ಐತಿ, ಗಪ್ ಇನ್ನೊಂದು ಜರ ಆಗ್ತಾನ, ಇನ್ನೂ ಕೆಲಸ ಐತಿ ಅಂದ್ರೆ ಮತ್ತೆ ಇನ್ನು ಮತ ಬಾಲ್ಯ ಅನ್ಬಿಡ್ತಾನ ಅವ. ಅಂದ್ರೆ ಹಾಗೆ ಈ ಪ್ರಾರಬ್ಧನ ಅದಕ್ಕೆ ಜಾಗ ಕೊಡುದಿಲ್ಲ ಜ್ಞಾನಕ್ಕೆ. ಅದಕ್ಕೆ ಜ್ಞಾನ ಆಗೇ ಬಿಡುದಿಲ್ಲ, ಜ್ಞಾನ ಬರ್ಬಿಡಂಗಿಲ್ಲ. ಹೀಗೆ
जैसे विषयन में आसक्ति, बुद्धिमंदता, भेदवादी वचन में विश्वास, ये तीनों ज्ञान के ಪ್ರತಿಬಂಧಕ. ವಿಷಯಗಳಲ್ಲಿ ಆಸಕ್ತಿ ಮತ್ತು ಬುದ್ಧಿಮಂದತ, ಭೇದವಾದಿ ವಚನದಲ್ಲಿ ವಿಶ್ವಾಸ ಇಡುವುದು, ಇವು ಮೂರು ಜ್ಞಾನಿಯ ಪ್ರತಿಬಂಧಕದ. ಇವು ಮೂರು ಜ್ಞಾನಕ್ಕೆ ಪ್ರತಿಬಂಧಕ. ಅಂದ್ರ ಇವು ಯಾವ ಪ್ರತಿಬಂಧಕ? ಪ್ರತಿಬಂಧಕಗಳು ಬೇರೆ ಬೇರೆ ಅದಾವ. ಆಗಲೇ ಹೇಳಿದ್ದು ಪ್ರಾರಬ್ಧ ಪ್ರತಿಬಂಧಕ. ಈಗ ಹೇಳೋದು ವರ್ತಮಾನ ಪ್ರತಿಬಂಧಕಗಳು. ವರ್ತಮಾನ ಪ್ರತಿಬಂಧಕ ಅದನ್ನ ಹೇಳ್ಯಾರಲ್ಲ. ಈಗ ಬುದ್ಧಿಮಂದತ ನಿಜಗೊಂಡು ಹೇಳ್ಯಾರ. ಜಡ ಬುದ್ಧಿ ಜನಸಂಗ ರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ, ಕಡು ಚಪಲತೆ ಗೂಡಿ ಸುವಿಚಾರವಿರೇ ತತ್ವದೆಡೆ ವೇದ್ಯವಾಗದಿಪ್ಪದರಿಂದ. ಜಡಬುದ್ಧಿ ಜನಸಂಗ ರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ, ಕುತರ್ಕ ಇರ್ತದೆ, ಬಿಡದೆ ಮಾಡುವ ತರ್ಕ ಅಭಿಮಾನ, ಇವೆಲ್ಲ ಎದ್ದು ಅಂದ್ರೆ ಜಡಬುದ್ಧಿ ಅಂದ್ರೆ ಬುದ್ಧಿಯ ಮಂದತ, ಜನಸಂಗ ವಿಷಯ ಜನರ ಸಂಘ, ರತಿ ವಿಷಯಾಸಕ್ತಿ ಮತ್ತು ಬಿಡದೆ ಮಾಡುವ ತರ್ಕ, ಇವೆಲ್ಲ ಕಡು ಚಪಲತೆ ಗೂಡಿ ಸುವಿಚಾರವೇ ಇವೆಲ್ಲ ಇದ್ದು ಅಂದ್ರೆ ಇವು ವರ್ತಮಾನ ಪ್ರತಿಬಂಧಕ ಅಂತ ಹೇಳಲ್ಪಡ್ತಾವ. ಆದ್ದರಿಂದ ಬುದ್ಧಿಮಂದತ, ಭೇದವಾದಿ ವಚನ ವಿಶ್ವಾಸ, ಭೇದವಾದಿಗಳ ಮಾತನ್ನ ಇಲ್ಲಿ ವಿಶ್ವಾಸ ಇಡೋದು, ಇನ್ನೊಬ್ರ ಮಾತು ಇನ್ನೊಬ್ರು ಕೇಳ್ತಿರ್ತಾರ. ವಿಚಾರ ಮಾಡ್ಬೇಕು. ಅವ್ರು ಚಲೋನು ಹೇಳ್ತಾರೆ, ಕೆಟ್ಟನು ಹೇಳ್ತಾರೆ. ಅದ್ರ ಮುಂದೆ ಹೇಳಿದ್ದನ್ನು ಕೇಳಿ ತಾವು ವಿಚಾರ ಮಾಡ್ಬೇಕು. ಈ ತೀನು ಜ್ಞಾನಕ್ಕೆ ಪ್ರತಿಬಂಧಕ. ಇವು ಮೂರು ಜ್ಞಾನಕ್ಕೆ ಪ್ರತಿಬಂಧಕ ಅಂದ್ರೆ ಇವು ವರ್ತಮಾನ ಪ್ರತಿಬಂಧಕ ಅಂತಾರೆ ಇವತ್ತು. ಜೈಸೆ ವಿಲಕ್ಷಣ ಪ್ರಾರಬ್ಧ ಭಿ ಜ್ಞಾನಕ ಪ್ರತಿಬಂಧಕ. ಅದರಂತೆ ವಿಲಕ್ಷಣ ಪ್ರಾರಬ್ಧ ಅಂದ್ರ 482. ಇದು 81 ಎಲ್ಲಿ ಬರ್ತಾನೆ? ಜ್ಞಾನಕ ಪ್ರತಿಬಂಧಕ. ಜ್ಞಾನಕ ಪ್ರತಿಬಂಧಕ ಅಂದಲ್ಲಿ 481 ಆಯ್ತು. ಈಗ 481ನೇ ಟಿಪ್ಪಣಿ. ज्ञान के त्रिविध प्रतिबंधक निवृत्ति के उपाय सहित वर्णन श्री पंचदशीगत ध्यान दीप विषय लिखा है. ಜ್ಞಾನಿಯ ಮೂರು ಪ್ರತಿಬಂಧಕ ಏನದಾವಲ್ಲ ಅವು ನಿವೃತ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಉಪಾಯದ ಬಗ್ಗೆ ವರ್ಣ ಪಂಚದಶಿಯಲ್ಲಿ ಧ್ಯಾನ ದೀಪದಲ್ಲಿ ಅದನ್ನ ಹೇಳೈತಿ. अब किसका नाम मात्र कथन पूर्व पंचम तरंगगत टिप्पणी विषय में हम करी आए. ಅದರ ನಾಮ ಮಾತ್ರ ಕಥನವನ್ನು ಪೂರ್ವ 5ನೇ ತರಂಗದಲ್ಲಿ ಟಿಪ್ಪಣಿಯಲ್ಲಿ ಅದನ್ನ ಹೇಳ್ಕೊಂಡು ಬಂದದ ಅಂತ ಅದನ್ನು ಹೇಳಿದ್ರು. ಈಗ ಟಿಪ್ಪಣಿ ಮುಗೀತು. ಇನ್ನು ಮತ್ತೊಂದು ಟಿಪ್ಪಣಿ ಎಲ್ಲಿ ಬಂತು? ವಿಲಕ್ಷಣ ಪ್ರಾರಬ್ಧ ಅನ್ನೋದ್ರ ಮೇಲೆ 482ನೇ ಟಿಪ್ಪಣಿ. ಜನ್ಮಾಂತರಕ ಹೇತು ಪ್ರಾರಬ್ಧ ಶೇಷ. ವಿಲಕ್ಷಣ ಪ್ರಾರಬ್ಧ ಅಂದ್ರೇನು? ಜನ್ಮಾಂತರಕ್ಕೆ ಹೇತು ಪ್ರಾರಬ್ಧ ಶೇಷ ಅಂದ್ರೇನು? ಅದ ನಿಜಗೊಂಡು ಹೇಳಿದ ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಅಂತ. ಅಂದ್ರ ಅಂದ್ರೆ ಒಂದ ಕರ್ಮ ಅನೇಕ ಜನ್ಮಗಳಿಗೆ ಕಾರಣ ಆಗ್ತದೆ. ಕಾರ್ತಿಕೇಯ ಸ್ವಾಮಿ ಅದಾನ, ಕಾರ್ತಿಕೇಯ ಗೊತ್ತ? ಕಾರ್ತಿಕೇಯ ಅಂದ್ರ ಷಣ್ಮುಖ. ಕಾರ್ತಿಕೇಯ ಅಂತ
6 ಮಂದಿ ಹೆಣ್ಮಕ್ಳು. ಅವ ಆ ನದಿಯ ದಡದಲ್ಲಿ ಕೆರಕಂಡಿಯಲ್ಲಿ ಹುಟ್ಟ್ಯಾನ. ಹೇಳ್ತಾನ ಆ ಶಂಕರನ ವೀರ್ಯಸ್ಖಲನಾದ ನಂತರ ಅದನ್ನು ಓದು ಅಲ್ಲಿ ಅದು ಭಾಳ ಕತಿ ದ್ವಾಳದೈತದ, ಅಲ್ಲಿ ಹೋಗಿ ಬಿದ್ದಿತ್ತದು. ಅಲ್ಲಿ ತಯಾರಾದ ನಮ್ಗೆ ಯಾರಲ್ಲಿ ಮಲಿ ಕೊಡ್ತಾವ್ರು ಯಾರು? ಆವಾಗ ಕಾರ್ತಿಕೇಯರು 6 ಮಂದಿ ಹೆಣ್ಮಕ್ಳು ಹೋಗಿ ನಾ ಮಲಿ ಕುಡಿಸ್ತೀನಿ ಅಂತ ಆ ಕೂಸಿಗೆ ಕೂಸ್ಲಾಕ್ ಹೋಗೋಣ. ಅವೇನು ಮಾಡಿದೆ, ನೀವ್ಯಾಕೆ ಜಗಳ ಆಗ್ತೀರಿ, ನೀವು 6 ಮಂದಿ ಕುಡಿಸ್ಬರ್ರಿ ಅಂತ 6 ಕಲಿಯಾಗಿ ಬಿಟ್ಬಿಟ್ಟ. ಆ ಕೃತಿಕಾ ಸ್ತ್ರೀಯರು ಮಲಿ ಕುಡಿಸಿದ್ದರಿಂದ ಆವಾಗ ಅವ ಕಾರ್ತಿಕೇಯ ಆದ. ರಾಧಾ ಜೋಪಾನ ಮಾಡಿದ್ದರಿಂದ ಕರ್ಣನು ರಾಜೇಯ ಆದ. ಅದೊಂದು ಸಂಸ್ಕೃತ ವ್ಯಾಕರಣದಲ್ಲಿ ಈಗ ಸ್ತ್ರೀಲಿಂಗದಲ್ಲಿ ಬರೋಲ್ಲಿ ಕೇಯ ಅಂತ ಬರ್ತೈತಿ ಅಂತ ಒಂದು ನೇಮ ತಿರ್ಗ. ಆದ್ದರಿಂದ ಕಾರ್ತಿಕೇಯ ಅದು 6 ಮುಖ, ಅದು ಆದ್ದರಿಂದ ಸಣ್ಣ ಮುಖ. ಆ ಕಾರ್ತಿಕ ಸ್ವಾಮಿಯ ದರ್ಶನ ಮಾಡ್ಕೊಂಡ್ರೆ ಅದು ಪ್ರಾಯ ಜನವರಿ ಒಳಗನ ಒಂದು ಬರ್ತದೆ. ಆ ಸಮಯದಲ್ಲಿ ಅವನ ದರ್ಶನ ಮಾಡಿಕೊಂಡ್ರೆ ಧನಾದಿ ಸಹಿತ 7 ಜನ್ಮಗಳು ಅವನು ಬರ್ತಾನೆ. ಹೀಗೆ ಒಂದ ಕರ್ಮ ಹೀಗಾಯ್ತು. ಮತ್ತು ಹೀಗೆ ಯಾವಾರ ಮಾಡ್ಕೊಂಡಿದ್ದ ಅವಳಾಗ ಹೊಡಿಲಿ ಅದಕ್ಕಿನ ಜ್ಞಾನ ಹಾಕ್ಬಿಡೋದು. ಅವ್ನು 7 ಜನ್ಮ ಕೊಟ್ಟಿರೋದು ಹೀಗಾದ. ಈಗ ಅದಕ್ಕೆ ವಿಲಕ್ಷಣ ಪ್ರಾರಬ್ಧ ಅಂತಾರೆ. ಅದು ಆದ್ದರಿಂದ ವಿಲಕ್ಷಣ ಪ್ರಾರಬ್ಧ ಬಿ ಜ್ಞಾನಕ ಪ್ರತಿಬಂಧಕ. ಇದು ವಿಲಕ್ಷಣ ಪ್ರಾರಬ್ಧ ಕೂಡ ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದೆ. ಜ್ಞಾನಕ್ಕೆ ಪ್ರತಿಬಂಧಕ ಹೋತೆ ಅಂದ್ರೆ ಇದ್ದಾಗ, ಜ್ಞಾನಕ್ಕೆ ಪ್ರತಿಬಂಧಕ್ಕಿದ್ದಾಗ ಜಹಾ ಜ್ಞಾನ ಸಾಧನ ಶ್ರವಣಾದಿ ಹೋವೆ ಸಹಾ ಜ್ಞಾನ ಹೋವೇನೆ. ಜ್ಞಾನಕ್ಕೆ ಪ್ರತಿಬಂಧಕ್ಕಿತ್ತು ಅಂದ್ರೆ ಆ ಜ್ಞಾನಕ್ಕೆ ಸಾಧನವಾದ ಶ್ರವಣಾದಿಗಳು ಇದ್ರೂ ಕೂಡ ಜ್ಞಾನ ಆಗುವುದಿಲ್ಲ. ಮಾನ್ಯೊಮ್ಮೆ ಅಲ್ಲಿ ನಾವು ಇದಕ್ಕೆ ಹೋದಾಗ ಪಾದ ಪೂಜೆ ಮಾಡ್ಲಕ್ಕ ಆ ಆರತಿ ಕಳಸ ಹಚ್ಚಲಾಕ ಹೋದು. ಆ ಹೆಣ್ಮಗಳು ಒಂದು 8-10 ಕಟ್ಟಿ ಕೊರ್ದು ಬತ್ತಿ ಹಚ್ಚಿ ಸ್ಥಳ ಒಟ್ಟು ಹತ್ತೋದು. ಆದ್ರೆ ಅದು ಹಿಂಗೆ ಒಳಗಿಂದ ಬತ್ತಿ ಹಿಂಗೆ ಇರ್ತೈತೆ ಅದ್ರಾಗ ಅದನ್ನ ಹಿಂಗೆ ಜಗ್ಗಿದ್ ಮಾಡ್ತಾರೆ. ಅದು ಒಟ್ಟು ಹತ್ತುವಲ್ದು ಎಷ್ಟು ಬತ್ತಿ ಜಗ್ಗಿ ಹಚ್ತಾಳ ಒಟ್ಟು ಹತ್ತೋದು. 7-8 ಕಡ್ಡಿ ಕೊರದೂ ಕಳಸ ಹಾಕಿ ಯಾಕೆ ಹತ್ತುವಲ್ದು ಯಾಕೆ ಹತ್ತುವಲ್ದು ಅನ್ನೋಣ ಹಿಂದಿಗಡೆ ಮತ್ತೊಬ್ರು ಹೇಳಿದ್ರು. ಅದ್ರ ಮೇಲೆ ನೀರು ಚೆಲ್ಲಿದ್ದು ಅಂದ್ರೆ ಆ ಬತ್ತಿ ನೀರು ಉಂಡ್ಬಿಟ್ಟೈತೆ ಕೆಳಗೆ. ಮತ್ತು ನೀರು ಉಂಡೋದು ಅಂದಮೇಲೆ ಅದು ಎಣ್ಣಿನ ಜಕ್ಕು ಬಿಡುದಿಲ್ಲ. ಮತ್ತು ಇಲ್ಲಿನೂ ತಾನು ಹತ್ತಂಗಿಲ್ಲ. ಅದಕ್ಕೆ ಪ್ರತಿಬಂಧಕ ಮಾಡಿಬಿಟ್ಬಿಟ್ಟೈತೆ. ನೀ ಬೇಕಾದ ಕಡ್ಡಿ ಬರೀ ಬೇಕಾದಷ್ಟು ಹತ್ತೆ ಹಿಂಗತ್ತೆ. ಅದು ಪ್ರಾರಬ್ಧ ಅನ್ನೋದು ಇದು ನೀರ ಅಲ್ಲಿ ಬಂದು ಬಿಟ್ಟಿತ್ತು ಅಂದ್ರೆ ಆ ಬತ್ತಿ ಉರಿಲಾಕ ಸಾಧ್ಯಿಲ್ಲ. ಹಂಗೆ ಜ್ಞಾನ ಆಗ್ಲಿಕ್ಕೇನೆ ಸಾಧ್ಯಿಲ್ಲ. ಈಗ ಆದ್ದರಿಂದ सहा ज्ञान होवे नहीं किंतु प्रतिबंधक दूरी हुए थे। प्रथम जन्म विषय किए जो श्रवणादिक है चिंते ही अन्य शरीर में ज्ञान हो. ಅವ ಹಿಂದಿಗಡೆ ಅದನ್ನೇನು ಮಾಡಿದ್ರು, ಆ ಬತ್ತಿನ ತೆಗೆದು ಹೋಗ್ಬಿಟ್ಟು ಮತ್ತೊಂದು ಬತ್ತಿ ಹಾಕಿ ಅವಾಗ ಹಚ್ಚ. ಹಂಗ ಇಲ್ಲಿ ಪ್ರತಿಬಂಧಕ ದೂರಿ ಹೋಗೈತಿ. ಆ ಪ್ರತಿಬಂಧಕ ನಿವೃತ್ತಿ ಆಯ್ತು ಅನ್ಕೊಡ್ಲೇನ ಪ್ರಥಮ ಜನ್ಮದಲ್ಲೇನ किए जो श्रवणादिक है चिन्हते यानी शरीर में ಜ್ಞಾನ ಹೋಗಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನು ಈ ಶ್ರವಣಾದಿಗಳನ್ನು ಮಾಡ್ಯಾರ ಇವ ಮತ್ತೆ ಅಲ್ಲಿ ಏನು ಮತ್ತೊಂದು ಬೇಕಾಗಿಲ್ಲ. ಶರೀರ ಮೇಲೆ ಧ್ಯಾನ ಅಲ್ಲ ಅಂದ್ರೆ ಅಲ್ಲಿ ಈಗ ಈ ಜನ್ಮದಲ್ಲಿ ಸಾಕಷ್ಟು ಶ್ರವಣಾದಿಗಳನ್ನು ಮಾಡಿರ್ತಾರೆ.
ಅವಾಗ ಜ್ಞಾನ ಆಗಬೇಕಾಗಿತ್ತು. ಆದ್ರೆ ಅದು ಪ್ರಾರಬ್ಧ ಅನ್ನೋದು ಪ್ರತಿಬಂಧಕ್ಕಿತ್ತಲ್ಲ, ಜ್ಞಾನ ಆಗೋದಿಲ್ಲ. ಮತ್ತೊಂದು ಜನ್ಮ ಆಯ್ತಿಲ್ಲೋ, ಪ್ರಾರಬ್ಧ ಪ್ರತಿಬಂಧಕ ದೂರ ಆಗ್ತದೆ. ಅದ್ರ ಜನ್ಮ ಕೊಡೋದು ಅಷ್ಟ ಕೆಲಸ ಇರ್ತದೆ. ಜನ್ಮ ಕೊಟ್ಟು ತಂದ ಕೂಡಲೇ ಪ್ರಾರಬ್ಧ ಅನ್ನೋದು ಪ್ರತಿಬಂಧಕ ಸರಿತು. ಪ್ರತಿಬಂಧಕ ಸರಿದ ಕೂಡಲೇ ಇಲ್ಲಿ ಅದಕ್ಕೆ ಅನ್ಯ ಶರೀರ ಮೇ ಜ್ಞಾನವೇ. ಅಂದ್ರೆ ಅವಾಗ ಮತ್ತೊಮ್ಮೆ ನೀವು ಶ್ರವಣ ಮಾಡಿ ಇದು ಮಾಡಿ ಮತ್ತೆಲ್ಲ ಹಿಂಗೆ ಮಾಡಬೇಕಾಗಿಲ್ಲ. ಈಗೇನು ಮಾಡಿದ್ದು ಸಂಸ್ಕಾರ ಇರ್ತೈತಲ್ಲ, ಅದರಿಂದ ಜ್ಞಾನ ಇರ್ತೈತೆ. ಹೇಗೆ ರೆಡಿ ಪೊಸಿಷನ್ ಇರ್ತೈತಿ. ಜೈಸೆ ವಾಮದೇವನೇ, ಜೈಸೆ ವಾಮದೇವ. ಆ ವಾಮದೇವನ ಮೇಲೆ 483ನೇ ಟಿಪ್ಪಣಿ ಇದೆ. यहाँ वामदेव शब्द करी ऋषभ देव के पुत्र भरत राजा का भी ग्रहण. ವಾಮದೇವಂದಂತೂ ಐತೆ, ಅವನ ಜೊತೆಗೆ ಋಷಭ ದೇವನ ಮಗನಾದ ಭರತ್, ಅವನದು ಕೂಡ ಗ್ರಹಣ ಮಾಡ. ಭರತ್ ಕಾ ಭಿ 3 ಜನ್ಮ ಕಾ, ಅವನಿಗೆ ಜಡಭರತ ಅಂತ ಕರೀತಾರ ನೋಡಿ, ಜಡಭರತ ಅಂತ ಅವನ್ ಮಾತಾಡೋದು. 3 ಜನ್ಮ ಕಾ ಹೇತು उपदेश से बिना ही पूर्वकृत विचार से ज्ञान भय. 3ನೇ ಜನ್ಮದಲ್ಲಿ ಅವಾಗ ಉಪದೇಶ ಆದಿ ಏನು ಬೇಕಾಗೇ ಇಲ್ಲ, ಹಂಗ ಜ್ಞಾನ ಆಗುತ್ತೆ. ಹೀಗೆ ಅದಕ್ಕೆ ಒಂದೊಂದು ಸಣ್ಣ ಹುಡುಗರು ಕೂಡ ಹುಟ್ಟುತ್ತಲೇ ಇದರಲ್ಲಿ ಪ್ರವೃತ್ತಿ ಆಗ್ತಾವೆ. ಅದಕ್ಕೆ ಕಾರಣ ಹಿಂದಿನ ಸಂಸ್ಕಾರವೇ. ಈಗ ಆಯ್ತು. रामदेव पूर्व जन्म विषय श्रवणादि किए तब प्रारब्ध का फल एक शरीर शेष होते ज्ञान नहीं हुआ. ಅಂದ್ರೆ ವಾಮದೇವನಿಗೆ ಹಿಂದಿನ ಜನ್ಮದಲ್ಲಿ ಶ್ರವಣಾದಿಗಳನ್ನು ಮಾಡಿದ, ಆವಾಗ ಪ್ರಾರಬ್ಧ ಫಲ ಏಕ ಶರೀರ ಶೇಷ ಹೋತೆ ಜ್ಞಾನ ಹುವಾನೆ. ಇನ್ನೂ ಒಂದು ಶರೀರ ಕೊಡಬೇಕು, ಇನ್ನೂ ಒಂದು ಜನ್ಮ ಅವು ಬರಬೇಕು ಅನ್ನೋದು ಪ್ರಾರಬ್ಧದ ಶೇಷ ಇತ್ತು. ಆವಾಗ ಅದಕ್ಕಾಗಿ ಜ್ಞಾನ ಆಗಲಿಲ್ಲ. किंतु श्रवणादिक करते वर्तमान शरीर का पात होके अन्य शरीर की प्राप्ति हुए थे. पूर्व जन्म में किए श्रवणादिक से गर्भ विषय ज्ञान हुआ. ಮುಂದೆ ಮತ್ತೊಂದು ಜನ್ಮ ಬಂತಲ್ಲ, ತಾಯಿ ಹೊಟ್ಟೆಯಲ್ಲಿ ಅವಾಗ ಜನ್ಮ ಬಂತು, ಇನ್ನೂ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಿಲ್ಲ. ಜನ್ಮ ಕೊಟ್ಟತು ಅಂದ್ರೆ ಪ್ರಾರಬ್ಧ ಕಳೆಕಾಯ್ತ. ಆಮೇಲೆ ಆ ತಾಯಿ ಗರ್ಭದಲ್ಲಿ ಅವನಿಗೆ ಜ್ಞಾನ ಆಗುತ್ತೆ. ಗುರು ಉಪದೇಶ ಶ್ರವಣಾದಿ ಏನೂ ಬೇಕಾಗಿಲ್ಲ. ಹೀಗೆ ಯಾತೆ ಜ್ಞಾನ ಸೆ ಅನಂತರ ಅನ್ಯ ಶರೀರ ಕಾ ಸಂಬಂಧ ನೈ ಹೋವೆ ನೈ. ಆದ್ದರಿಂದ ಜ್ಞಾನ ಆದ ಮೇಲೆ ಮತ್ತೊಂದು ಶರೀರ ಅದು ಸಂಬಂಧ ಬರೋದಿಲ್ಲ. ವರ್ತಮಾನ ಶರೀರಕ್ಕೆ ಚೇಷ್ಟಾ ಪ್ರಾರಬ್ಧ ಸೆ ಹೋವೆ. ಈ ವರ್ತಮಾನ ಶರೀರದಲ್ಲಿ ಚೇಷ್ಟಾ ಅಂದ್ರೆ ಕ್ರಿಯಾ ಏನಾದರೂ ನಡೀತಾವಲ್ಲ, ಅವು ಪ್ರಾರಬ್ಧದಿಂದನೇ ಆಗ್ತಾವೆ. ಸಹ ಜಿತನಿ ಚೇಷ್ಟಾ ಶರೀರಕ್ಕೆ ನಿರ್ವಾಹ ಹೈ ಸೋಯಿ ಹೋವೆ. ಈ ಎಷ್ಟು ಶರೀರಕ್ಕೆ ನಿರ್ವಾಹ ಆಗಬೇಕು ಅಷ್ಟ ಆಗ್ತಾವೆ. ಪರಂತು ರಾಗಜನ್ಯ ಅಧಿಕ ಚೇಷ್ಟಾ ಹೋವೇನೆ. ಆದರೆ ಅವನಿಗೆ ರಾಗಜನ್ಯ ಅಧಿಕ ಚೇಷ್ಟಾ ಆಗೋದಿಲ್ಲ. ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟಾರಲ್ಲ, ಬದ್ಧ ಮುಕ್ತ ಮಹಿಪಾಲಕಿ ನ್ಯಾಯ ಅಂತ. ಬದ್ಧ ಮುಕ್ತ ಮಹಿಪಾಲಕಿ ನ್ಯಾಯ ಅಂದ್ರೆ ಒಬ್ಬ ರಾಜ ಇಳಿದು ಓಡಿಸಿ ಬಿಡಲ್ಲ. ಮಹಿಪಾಲಕಿ ನ್ಯಾಯ ಅಂದ್ರೆ ಅವಾಗ ಹಿಂದಕ್ಕ ಪ್ರತಿಯೊಂದು ಸಂಸ್ಥಾನಿಕ ರಾಜರಿತ್ತು. ಇನ್ನೊಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ಅವ ಸೈನ್ಯ ತಗೊಂಡು ಯುದ್ಧಕ್ಕೆ ಹೋಗ್ಬಿಡ್ತಿದ್ದ. ಹೋಗಿ ಅವನು ಸೋಲಿಸಿ ಅವನ್ನ ಅಟ್ಯಾಕ್ ಮಾಡ್ತಿದ್ದ, ಅವನು ಬಂಧನ ಮಾಡ್ತಿದ್ದ. ಅವಾಗ ಅವನು ಕಲಾಸ ಮಾಡಿ ಕೊಂದು ಹೋಗಿಲಕ್ಕೂ ಬರ್ತಿತ್ತು, ಇಲ್ಲಂದ್ರೆ ಅವನು ಬಂಧನ ಮಾಡಿ ಜೇಲ್ದಾಗ ಹಾಕಲಕ್ಕೂ ಬರ್ತಿತ್ತು. ಅವನು ಜೇಲ್ದಾಗ ಹಾಕಿದವು. ಜೇಲ್ದಾಗ ಹಾಕಿದ ದಯಾಳು ಇದ್ದ ರಾಜ. ಆಯಿತು, ನಿನ್ನೇನು ಕೊಲ್ಲೋದಿಲ್ಲ, ಬಿಡ್ತೀನಿ ಅಂದ್ರೆ ನಿನ್ನ ಜೇಲ್ದಾಗ ಹಾಕೋದಿಲ್ಲ. ಏನು ಪಾಪ, ಸುಮ್ಮ ನಿನಗೊಂದು 5 ಊರು ಕೊಡ್ತೇನೆ, ಅಷ್ಟ
ಒಟ್ಟು ಉಪಜೀವನ ಮಾಡ್ಕೋತಿರು ಅಂದ್ರೆ ಇವ ಬೇಸಾಯ್ತು ಮರ ಅಂತಾನಿಲ್ಲ. ಆಯ್ತು ತಗೋ ಸಾಕಂತ ಹೌದಿಲ್ಲ. ಅದಕ್ಕಿಂತ ಜೇಲ್ದಾಗಿರೋದಕ್ಕಿಂತ ಮತ್ತು ಹೊರಗೆ ಸುಮ್ಮ ಇದ್ದಕ್ಕೆ 4-5 ಊರಿಂದ ಸುಮ್ಮ ನಾವು ಉಪಜೀವನ ಹಾಕೋತಿದ್ದು ಬೇಕಿಲ್ಲ. ಆಟ ಸಾಕಲ್ಲ ಅಂತ ಅದೇ ಕಳೀತು ನನಗೆ ಪೂರ ರಾಜ್ಯ ಬೇಕಾ ಅಂತ ನಾನು ಅವಾಗ ಎಲ್ಲಿದ್ರು ರಾಜ ಇಲ್ಲಿ ಪ್ರಾಣ ಉಳಿಯೋದು ಕಷ್ಟ ಐತಿ ಹೌದಿಲ್ಲ. ಅದಕ್ಕೆ ಅಷ್ಟೇ ಬದ್ಧ ಮುಕ್ತ ಮೈಪಾಲಕಿನೇ. ಬದ್ಧ ಅಂದ್ರೆ ಅವನ್ನ ಬಂಧನ ಮಾಡಿ ಮತ್ತು ಅವನು ಮುಕ್ತನನ್ನು ಅಂದ್ರೆ ಬಿಡುಗಡೆ ಮಾಡಿ ನಿನಗೆ ಬಿಡ್ತೀನಿ ಇವೊಂದು 5 ಊರು ಕೊಡ್ತೀನಿ ಇದನ್ನು ಆಳ್ಕೊಂಡು ನೀವು ಉಪಜೀವನವಾಗಿರು ಅಂದ್ರೆ ಆಯ್ತು ಇರಲಿ ಅಂತ. ಹಾಗೆ ಇವನು ಯಥಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಅಂತ ಗೀತೆಯಲ್ಲಿ ಹೇಳಿದ ಪ್ರಕಾರ ಯಥಾಲಾಭ ಸಂತುಷ್ಟ ಏನು ಸಿಗ್ತದೆ ಆಯ್ತು ಅದ ठीक ಹೀಗಿರ್ತಾನೆ. ಅದಕ್ಕೆ ರಾಗಜನ್ಯ ಅಧಿಕ ಚೇಷ್ಟಾ ಹೋವೇನೆ ಯಾತೆ ಸರ್ವ ಪ್ರವೃತ್ತಿ ರಹಿತ ಜ್ಞಾನಿ ಹೋವೆ. ಆದ್ದರಿಂದ ಸರ್ವ ಪ್ರವೃತ್ತಿ ರಹಿತ ಜ್ಞಾನಿ ಇರ್ತಾನೆ. ಏನು ಇರಲಿ ಓಕೆ. 458ರಿಂದ ಮುಂದೆ ನಡಿ. ಸಾಗರ 7ನೇ ತರಂಗದಲ್ಲಿ 287ನೇ ಪುಟ 458ನೇ अंक। इस रीति से निवृत्ति प्रधान ज्ञानी का व्यवहार हो गए। ಈ ರೀತಿಯಾಗಿ ಜ್ಞಾನಿಯ ವ್ಯವಹಾರ ನಿವೃತ್ತಿ ಪ್ರಧಾನವೇ ಇರ್ತದೆ ಅಂತ ಹೇಳಿದರು. ಯಾಕೆ ವಿಷಯ ಐಸಿ ಶಂಕಾ ಹೈ, ಇದರಲ್ಲಿ ಹೀಗೆ ಶಂಕಾ ಬರ್ತದೆ ಏನಂತ, मन का स्वभाव अति चंचल है, निरालंब मन की स्थिति होवे नहीं। निरालंब ಅಂದ್ರೆ ಆಶ್ರಯ ರಹಿತ, ಏನನ್ನಾದ್ರೂ ಒಂದು ಆಶ್ರಯ ಮಾಡ್ಕೊಂಡೇ ಇರ್ತೈತೆ, ಅದು ಖಾಲಿ ಇರಂಗಿಲ್ಲ ಅಂತ ಮನಸ್ಸು. ಕಿಸಿ ಆಲಂಬನ ಸೆ ಮನ್ ಕಿ ಸ್ಥಿತಿ ಹೋವೆ, ಆಲಂಬನ ಅಂದ್ರೆ ಅದ ಆಶ್ರಯ, ಯಾವುದಾದ್ರೂ ಒಂದನ್ನು ಆಶ್ರಯಿಸಿ ಮನಸ್ಸಿರ್ತದೆ. ಯಾತೆ मन के किसी आलंबन की प्राप्ति निमित्त भी ज्ञानवान की प्रवृत्ति होवे. ಅದಕ್ಕೆ ಬರೀ ಖಾಲಿ ಮನಸ್ಸು ಇರೋದೇ ಇಲ್ಲ, ಅದಕ್ಕೆ ಏನಾರ ಒಂದು ಬೇಕ. ಅಂದಮೇಲೆ ಆ ಮನಸ್ಸಿನ ಒಂದು ಆಲಂಬನೆಗಾಗಿ ಜ್ಞಾನಿ ಕೂಡ ಪ್ರವೃತ್ತಿ ಮಾಡ್ತಾನೆ ಅಂತ ಹೀಗೆ ಶಂಕ ಮಾಡಿದರು. ತಾಕಾಯ ಸಮಾಧಾನ. यद्यपि समाधिहीन पुरुष का मन चंचल होवे, ಒಂದು ವೇಳೆ ಸಮಾಧಿ ರಹಿತನಾದಂಥ ಪುರುಷ ಏನಿರ್ತಾನೆ ಅವನ ಮನಸ್ಸು ಚಂಚಲ ಇರ್ತದೆ, ಚಂಚಲ ಆಗ್ಬೋದು. ತಥಾಪಿ ಆದರೂ ಸಮಾಧಿತೆ ಮನ್ ಕಾ ವಿಜಯ ಹೋವೆ, ಸಮಾಧಿ ಯಾವಾಗ ಹಚ್ಚಿದ ಅಂದ್ರೆ ಅವಾಗ ಮನಸ್ಸನ್ನು ಜಯಿಸಲ್ಪಡ್ತದೆ. ಜ್ಞಾನವಾನ್ ಸಮಾಧಿ ವಿಷಯ ಸ್ಥಿತ ಹೋವೆ, ಆದ್ದರಿಂದ ಜ್ಞಾನಿ ಸಮಾಧಿಯಲ್ಲಿರ್ತಾನೆ. ಯಾತೆ ಜ್ಞಾನವಾನ್ ಕಿ ಪ್ರವೃತ್ತಿ ಹೋವೇನೆ, ಆದ್ದರಿಂದ ಜ್ಞಾನಿಯ ಪ್ರವೃತ್ತಿ ಆಗೋದಿಲ್ಲ.